ಎಲ್ರಿಗೂ ನಮಸ್ತೆ. ಟಾರ್ಗೆಟ್ 360 ಕೋರ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಹಿಂದೆ ಬ್ಯಾಂಕ್ ಸಂಬಂಧಪಟ್ಟ ಹಾಗೆ ಹೇಗೆ ಬೆಳೆದು ಬಂದ ಬಗ್ಗೆ ಕೂಡ ನೋಡ್ತಾ ಬಂದ್ವಿ. ಅದಾದ ನಂತರ ಅಂದರೆ ಹಣದ ಎವಲ್ಯೂಷನ್ ಸಂಬಂಧಪಟ್ಟ ಚರ್ಚೆಯನ್ನು ಮಾಡ್ತಾ ಬಂದ್ವಿ. ಹಣದ ಸ್ವರೂಪಗಳನ್ನು ನೋಡ್ತಾ ಬಂದ್ವಿ. ಬಾರ್ಟರ್ ಸಿಸ್ಟಮ್ನಿಂದ ಅದಾದ ನಂತರ ಹಣದ ನೋಟ್ನ ರೂಪಕ್ಕೆ ಬಂದಿರುವಂಥದ್ದನ್ನು ಕೂಡ ಗಮನಿಸ್ತಾ ಬಂದ್ವಿ. ವೆರಿ ಇಂಪಾರ್ಟೆಂಟ್. ಇವತ್ತಿನ ಸಂಬಂಧಪಟ್ಟಾಗೆ ನಮ್ಮ ದೇಶದಲ್ಲಿ ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಬೆಳೆದು ಬಂದ ದಾರಿಗಳನ್ನು ನೋಡೋದಾದರೆ, ಬ್ಯಾಂಕುಗಳನ್ನು ಈ ಹಿಂದೆ ಎಕ್ಸಾಮ್ಗಳಲ್ಲಿ ನೇರವಾಗಿ ಕೇಳಿದ್ದಾರೆ. ನಿಮ್ಮ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಅಂತೆಲ್ಲ ಕೇಳಿದ್ದಾರೆ. ಹಾಗೆ ಭಾರತದ ಮೊಟ್ಟ ಮೊದಲ ಬ್ಯಾಂಕ್ ಆಗಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಾಗೆ ರಾಷ್ಟ್ರೀಕರಣ ಆದಂತಹ ಬ್ಯಾಂಕುಗಳೆಷ್ಟು, ಇವುಗಳನ್ನು ಕೂಡ ಬ್ಯಾಂಕಿಂಗ್ ಸಂಬಂಧಪಟ್ಟಾಗೆ ಬಹಳ ಇಂಪಾರ್ಟೆಂಟ್ ಆದಂಥ ಅಂಶಗಳನ್ನು ಚರ್ಚೆಯನ್ನು ಮಾಡ್ತಾ ಬರೋಣ. ಇಲ್ಲಿ ಗಮನಿಸಬೇಕು, ಭಾರತದ ಮೊದಲ ಬ್ಯಾಂಕ್ ಅಂತ ಕರಿತೀವಿ. ಅಂದರೆ ನಮ್ಮ ದೇಶದ ಮೊದಲ ಬ್ಯಾಂಕ್ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಬ್ಯಾಂಕ್ ಆಫ್ ಮದ್ರಾಸ್ 1683ರಲ್ಲಿ ಬ್ರಿಟಿಷ್ ವ್ಯಾಪಾರಿಗಳು ಮತ್ತು ಈಸ್ಟ್ ಇಂಡಿಯಾ ಕಂಪನಿಗೆ ಸೇವೆ ಸಲ್ಲಿಸಲು ಇದನ್ನು ಸ್ಥಾಪಿಸಲಾಗುತ್ತೆ. ನೋಡಿ, ಇಲ್ಲೊಂದು ಅಂಶಗಳು ಕನ್ಫ್ಯೂಸ್ ಆಗುತ್ತೆ, ಗೊತ್ತಿರಲಿ. ನಮ್ಮ ದೇಶದ ಮೊದಲ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಯಾವುದು ಅಂತ ಕೇಳಿದ್ರೆ ಬ್ಯಾಂಕ್ ಆಫ್ ಮದ್ರಾಸ್ 1680ರಲ್ಲಿ ಸ್ಥಾಪನೆ ಆಗುತ್ತೆ. ಏನು ಉದ್ದೇಶ ಅಂತ ಕೇಳಿದರೆ ಬ್ರಿಟಿಷ್ ವ್ಯಾಪಾರಿಗಳು ಮತ್ತು ಈಸ್ಟ್ ಇಂಡಿಯಾ ಕಂಪನಿಗಳನ್ನು ಅವರನ್ನು ಸೇವೆ ಸಲ್ಲಿಸಲು ಈ ಬ್ಯಾಂಕ್ ಆಫ್ ಮದ್ರಾಸ್ ಸ್ಥಾಪನೆ ಆಗುತ್ತೆ. ಅದಾದ ನಂತರ ಬ್ಯಾಂಕ್ ಆಫ್ ಬಾಂಬೆ 1720ರಲ್ಲಿ ಜಾಯಿಂಟ್ ಸ್ಟಾಕ್ ರೂಪದಲ್ಲಿ ಸ್ಥಾಪನೆ ಆಗುತ್ತೆ. ಬ್ಯಾಂಕ್ ಸ್ಥಾಪನೆ ಆದಂತಹ ಹಿನ್ನೆಲೆಗಳನ್ನು ನೋಡಿದ್ವಿ. ಆದರೆ ಈ ಬ್ಯಾಂಕ್ಗಳ ಉದ್ದೇಶಗಳನ್ನು ಕೂಡ ಗಮನಿಸ್ಬೋದು. ಆದರೆ ವೆರಿ ಇಂಪಾರ್ಟೆಂಟ್, ಹಿಂದೆ ಕೂಡ ಎಕ್ಸಾಮ್ನಲ್ಲಿ ಕೇಳಿದ್ದು ಭಾರತದ ಮೊದಲ ಬ್ಯಾಂಕ್ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಕರಿತೀವಿ. ಯಾಕೆಂತ ಕೇಳಿದ್ರೆ ಭಾರತದ ಮೊದಲ ಆಧುನಿಕ ಶೈಲಿಯ ಬ್ಯಾಂಕ್ ಆಗಿರುತ್ತೆ ಇದು. ಈ ಹಿಂದೆ ಬ್ಯಾಂಕ್ಗಳು ಸ್ಥಾಪನೆ ಆಗಿದೆ. ಬ್ಯಾಂಕ್ ಆಫ್ ಮದ್ರಾಸ್ ಆಗಿರ್ಬೋದು, ಬ್ಯಾಂಕ್ ಆಫ್ ಬಾಂಬೆ ಆಗಿರ್ಬೋದು, 1683 1720ರಲ್ಲಿ ಬ್ಯಾಂಕ್ ಸ್ಥಾಪನೆ ಆಗಿದ್ರೂ ಕೂಡ 1770ರಲ್ಲಿ ಸ್ಥಾಪನೆ ಆದಂತಹ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಏನಿದೆ ಬಹಳ ಇಂಪಾರ್ಟೆಂಟ್. ಮದ್ರಾಸ್ ಬ್ಯಾಂಕ್ನ ಉದ್ದೇಶ ಬ್ರಿಟಿಷ್ ವ್ಯಾಪಾರಿಗಳು ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಸೇವೆಯನ್ನು ಸಲ್ಲಿಸಲು ಸ್ಥಾಪನೆ ಆಗಿರುತ್ತೆ. ಹಾಗೆ ಬ್ಯಾಂಕ್ ಆಫ್ ಬಾಂಬೆ ಇದು ಜಾಯಿಂಟ್ ಸ್ಟಾಕ್ ರೂಪದಲ್ಲಿ ಸ್ಥಾಪನೆ ಆಗಿರುತ್ತೆ. ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಏನಿದೆ ಭಾರತದ ಮೊದಲ ಆಧುನಿಕ ಶೈಲಿಯ ಬ್ಯಾಂಕ್ ಅಂತ ಕರಿತೀವಿ. ಅಂದರೆ ಇವತ್ತಿನ ದಿನಕ್ಕೆ ಸಂಬಂಧಪಟ್ಟಾಗೆ ಆಧುನಿಕತೆಯನ್ನು ಒಳಗೊಂಡಿರುವಂಥದ್ದು. ಜೊತೆಗೆ ಈ ಬ್ಯಾಂಕನ್ನು 1770ರಲ್ಲಿ ಈ ಬ್ಯಾಂಕನ್ನು ಸ್ಥಾಪಿಸಲಾಗುತ್ತೆ, ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಈ ಪ್ರಶ್ನೆಯನ್ನೇ ಭಾಳಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಮತ್ತು ಅಂದಿನ ಭಾರತೀಯ ರಾಜಧಾನಿ ಎಲ್ಲಾಗಿತ್ತು ಅಂತ ಕೇಳಿದ್ರೆ ಕೋಲ್ಕತ್ತಾದಲ್ಲಾಗಿತ್ತು. ಅಂದರೆ ಈ ಬ್ಯಾಂಕ್ ಎಲ್ಲಿ ಸ್ಥಾಪನೆ ಆಯಿತು, ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಅಂತ ಕೇಳ್ತಾರೆ. ಹಿಂದೆ ಒಮ್ಮೆ ಎಕ್ಸಾಮ್ನಲ್ಲಿ SIDBI ಬ್ಯಾಂಕ್ನ ಕೇಂದ್ರ ಕಚೇರಿ ಎಲ್ಲಿ ಅಂತ ಕೇಳಿದರು. ಹಾಗೆ ಈ ಬ್ಯಾಂಕ್ ಏನಿದೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಸ್ಥಾಪನೆ ಆಗಿದ್ದೆಲ್ಲಿ ಕೇಳಿದರೆ ಕೋಲ್ಕತ್ತಾ. ಯಾಕೆ ಅಂತ ಕೇಳಿದರೆ ಅವತ್ತಿನ ದಿನ ಭಾರತದ ರಾಜಧಾನಿ ಅಂತ ನಾವು ಯಾವುದನ್ನು ಕರಿತಾ ಇದ್ವಿ, ಕೋಲ್ಕತ್ತಾವನ್ನು ಕರಿತಾ ಇದ್ವಿ. ನಿರೀಕ್ಷೆಯಂತೆ ಈ ಬ್ಯಾಂಕ್ ಕೆಲಸ ಮಾಡಲು ವಿಫಲವಾಗಿರುತ್ತೆ. 1832ರಲ್ಲಿ ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸಿರುತ್ತೆ. ಅಂದರೆ ಈ ಬ್ಯಾಂಕ್ ಬಂದಂಥ ಉದ್ದೇಶ ತನ್ನ ನಿರೀಕ್ಷೆನ ಇಟ್ಕೊಂಡ್ಬಂದಿರುತ್ತೆ. ಬಟ್ ಆ ನಿರೀಕ್ಷೆಗಳು ವಿಫಲವಾಗಿರೋದ್ರಿಂದ ತನ್ನ ಕಾರ್ಯವನ್ನು 1832ರಲ್ಲಿ ಈ ಬ್ಯಾಂಕ್ ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸಿರುತ್ತೆ. 1770ರಲ್ಲಿ ಸ್ಥಾಪನೆ ಆಗಿರುತ್ತೆ. 1832ರಲ್ಲಿ ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸಿರುತ್ತೆ. ವೆರಿ ಇಂಪಾರ್ಟೆಂಟ್ ಆದಂಥ ಅಂಶ. ಭಾರತದ ಮೊಟ್ಟ ಮೊದಲ ಬ್ಯಾಂಕ್ ಅಂತ ಯಾವುದನ್ನು ಬ್ಯಾಂಕ್ ಆಫ್ ಹಿಂದೂಸ್ತಾನನ್ನು ಗುರುತಿಸ್ತೀವಿ. ಹಾಗೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ನಮ್ಮ ದೇಶದಲ್ಲಿ 600ಕ್ಕೂ ಹೆಚ್ಚು ಬ್ಯಾಂಕುಗಳು ಏನಾಗಿರುತ್ತೆ, ರಿಜಿಸ್ಟರ್ ಆಗಿರುತ್ತೆ. ಆದರೆ ಕೆಲವು ಬ್ಯಾಂಕ್ಗಳು ಏನಾಗಿರುತ್ತೆ, ಇಲ್ಲಿ ಗೊತ್ತಿರಬೇಕು, ಕೆಲವು ಬ್ಯಾಂಕ್ಗಳು ಮಾತ್ರ ಉಳಿದುಕೊಂಡಿರುತ್ತೆ. ರಿಜಿಸ್ಟರ್ ಆಗೋದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾನು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕಲೇ ಇಲ್ಲ, ಅದರ ಮೊದಲ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ 1947ಗಿಂತ ಮೊದಲು ಭಾಳಷ್ಟು ಬ್ಯಾಂಕುಗಳೇನಾಗಿರುತ್ತೆ ರಿಜಿಸ್ಟರ್ ಆಗಿರೋದನ್ನು ಗಮನಿಸ್ತೀವಿ. ಆದರೆ ಇದರಲ್ಲಿ ಕೆಲವು ಬ್ಯಾಂಕ್ಗಳು ಏನಾಗುತ್ತೆ ಉಳಿದುಕೊಂಡಿರೋದನ್ನು ಗಮನಿಸ್ಬೋದು. ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಏನಿದೆ 1770ರಲ್ಲಿ ಈ ಬ್ಯಾಂಕ್ ಸ್ಥಾಪನೆ ಆಗಿದ್ದನ್ನು ನೋಡಿದ್ವಿ. ಇದರ ಮಾರ್ಗವನ್ನು ಅನುಸರಿಸಿ ಭಾರತದಲ್ಲಿ ಹಲವಾರು ಬ್ಯಾಂಕುಗಳು ಸ್ಥಾಪಿಸಲಾಗುತ್ತೆ. ಬಹಳಷ್ಟು ಬ್ಯಾಂಕುಗಳು ಬರುತ್ತೆ. ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ 1786ರಲ್ಲಿ ಸ್ಥಾಪನೆ ಆಗುತ್ತೆ. 1791ರಲ್ಲಿ ತನ್ನ ಬ್ಯಾಂಕ್ ಏನಾಗುತ್ತೆ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಔದ್ ಕಮರ್ಷಿಯಲ್ ಬ್ಯಾಂಕ್ ನೋಡಿ, VVIMP ಬಹಳ ಇಂಪಾರ್ಟೆಂಟ್ ಇರುವಂಥ ಅಂಶ.
VVIMP ಅಂತ ಕರಿತೀವಿ. ಯಾವುದನ್ನು ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. 1881ರಲ್ಲಿ ಸ್ಥಾಪನೆ ಆಗುತ್ತೆ. 1958 ತನಕ ಸಂಬಂಧಪಡುತ್ತೆ. ಅಂದರೆ ಔದ್ ಕಮರ್ಷಿಯಲ್ ಬ್ಯಾಂಕ್ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಭಾರತದ ಮೊಟ್ಟ ಮೊದಲ ಕಮರ್ಷಿಯಲ್ ಬ್ಯಾಂಕ್, ವಾಣಿಜ್ಯಾತ್ಮಕ ಬ್ಯಾಂಕ್ ಯಾವ್ದು ಕೇಳಿದ್ರೆ ಅದು ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ಭಾರತದ ಮೊಟ್ಟ ಮೊದಲ ಕಮರ್ಷಿಯಲ್ ಬ್ಯಾಂಕ್ ಅಂತಲೇ ಕರಿತೀವಿ. ಎಲ್ಲಿದು ಸ್ಥಾಪನೆ ಆಯಿತು ಅನ್ನೋದನ್ನು ಕೂಡ ಪ್ರಶ್ನೆ ಆಗಿದೆ, ಗೊತ್ತಿರಲಿ. ಉತ್ತರ ಪ್ರದೇಶದ ಫೈಜಾಬಾದ್ ಅನ್ನೋ ಪ್ಲೇಸ್ನಲ್ಲಿ ಈ ಔದ್ ಕಮರ್ಷಿಯಲ್ ಬ್ಯಾಂಕ್ ಏನಾಗಿದೆ ಸ್ಥಾಪನೆ ಆಗಿರೋದನ್ನು ಗಮನಿಸ್ಬೋದು. ಹಾಗೆ ಬ್ಯಾಂಕ್ ಆಫ್ ಬಂಗಾಳ 1806ರಲ್ಲಾಗತ್ತೆ. ಬ್ಯಾಂಕ್ ಆಫ್ ಬಾಂಬೆ 1840ರಲ್ಲಾಗಿರುತ್ತೆ. ಬ್ಯಾಂಕ್ ಆಫ್ ಮದ್ರಾಸ್ 1843ರಲ್ಲಾಗತ್ತೆ. ಈ 3 ಬ್ಯಾಂಕ್ಗಳು ಬಹಳ ಇಂಪಾರ್ಟೆಂಟ್ ಇರುವಂಥ ಅಂಶ. ಯಾಕೆ ಅಂತ ಕೇಳಿದ್ರೆ, ಈ ಬ್ಯಾಂಕ್ಗಳನ್ನು ಮುಂದುವರಿಸಿ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾರೆ, ಮರ್ಜನ್ನು ಮಾಡ್ತಾರೆ. ಆದರೆ ನಮಗೆ ಗೊತ್ತಿರಲಿ, ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಏನಾಗಿರುತ್ತೆ ಭಾರತದ ಮೊಟ್ಟ ಮೊದಲ ಬ್ಯಾಂಕ್ ಅಂತ ಕರಿತೀವಿ. ಆ ಬ್ಯಾಂಕ್ನ ಮಾರ್ಗವನ್ನು ಅನುಸರಿಸಿ, ಅಂದರೆ ಆ ಬ್ಯಾಂಕನ್ನು ಫಾಲೋ ಮಾಡಿಕೊಂಡು ಭಾಳಷ್ಟು ಬ್ಯಾಂಕ್ಗಳು ಕೂಡ ಸ್ಥಾಪನೆ ಆಗುತ್ತೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಔದ್ ಕಮರ್ಷಿಯಲ್ ಬ್ಯಾಂಕ್ ಏನಿದೆ, ಭಾರತದ ಮೊಟ್ಟ ಮೊದಲ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ಹಾಗೆ ಬ್ಯಾಂಕ್ ಸಂಬಂಧಪಟ್ಟಾಗ ಈಗಾಗಲೇ ಹೇಳಿರುವಂಥದ್ದು, ಬ್ಯಾಂಕುಗಳು ಅನ್ನೋದನ್ನು ನಾವು ಹೇಗೆ ಗುರುತಿಸ್ತೀವಿ ಅಂದರೆ, ಇದರಲ್ಲಿ ವೆರಿ ಇಂಪಾರ್ಟೆಂಟ್ 2 ರೂಪಗಳಿದೆ. ಒಂದು ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ, ಮತ್ತೊಂದು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಶೆಡ್ಯೂಲ್ಡ್ ಬ್ಯಾಂಕ್ ಅಂದರೆ RBI ಆ್ಯಕ್ಟ್ನ 1934 ಕಾಯ್ದೆಯ ಪ್ರಕಾರ ಅದೇನಾಗಿರಬೇಕು, ಆ 2ನೇ ಶೆಡ್ಯೂಲ್ನಲ್ಲಿ ಕಂಡುಬರಬೇಕು. ಮತ್ತು 5 ಲಕ್ಷಕ್ಕಿಂತ ಜಾಸ್ತಿ ಹೆಚ್ಚಳವಾಗಿ ಬಂಡವಾಳವನ್ನು ಸ್ವೀಕರಿಸ್ತಿರಬೇಕು. ಅದನ್ನು ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂದರೆ 1934 RBI ಆ್ಯಕ್ಟ್ನ ಪ್ರಕಾರ 2ನೇ ಶೆಡ್ಯೂಲ್ನಲ್ಲಿ ಕಂಡು ಬರೋದಿಲ್ಲ ಮತ್ತು ಅದು 5 ಲಕ್ಷಕ್ಕಿಂತ ಕಡಿಮೆ ಬಂಡವಾಳವನ್ನು ಒಳಗೊಂಡಿದ್ರೆ ಆ ಬ್ಯಾಂಕನ್ನು ನಾನ್ ಶೆಡ್ಯೂಲ್ಡ್ ಅಂತ ಗುರುತಿಸ್ತೀವಿ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಆ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ 3 ಬ್ಯಾಂಕುಗಳನ್ನು ಸ್ಥಾಪಿಸುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತೆ, 3 ಬ್ಯಾಂಕ್ಗಳನ್ನು ಸ್ಥಾಪಿಸುತ್ತೆ. ಒಂದು ಬ್ಯಾಂಕ್ ಆಫ್ ಬೆಂಗಾಲ, ಹಾಗೆ ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್. ಈ 3 ಬ್ಯಾಂಕ್ಗಳನ್ನು ಏನು ಮಾಡುತ್ತೆ, ಸ್ಥಾಪನೆ ಮಾಡುತ್ತೆ. ನೋಡಿ, ಈ ಬ್ಯಾಂಕ್ನ ವಿಶೇಷತೆ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿಬಿಟ್ಟು, ಭಾರತವನ್ನು ಕಲ್ಪನೆಗೆ ತೆಗೆದುಕೊಂಡ್ರೆ, ಭಾರತದ ಮ್ಯಾಪ್ ಅಂತ ತಗೊಂಡ್ರೆ, ದಕ್ಷಿಣ ಆಗಿರ್ಬೋದು, ಪೂರ್ವ ಆಗಿರ್ಬೋದು, ಪಶ್ಚಿಮ ಆಗಿರ್ಬೋದು, ಎಲ್ಲ ದಿಕ್ಕುಗಳನ್ನು ಏನಾಗಿರುವಂಥದ್ದು ಈ ಬ್ಯಾಂಕ್ಗಳು ಇಡೀ ನಮ್ಮ ರಾಷ್ಟ್ರದ ವ್ಯಾಪ್ತಿಯಲ್ಲಿ ಕವರ್ ಆಗಿರೋದನ್ನು, ಬ್ರಿಟಿಷರು ಸ್ಥಾಪಿಸಿರೋದನ್ನು ಗಮನಿಸ್ಬೋದು. ಇನ್ನು ಈ ಬ್ಯಾಂಕ್ ಆಫ್ ಬೆಂಗಾಲ್ ಮತ್ತು ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್, ಈ 3 ಬ್ಯಾಂಕುಗಳನ್ನು ಏನಂತ ಕರೀತಾರೆ ಅಂತ ಕೇಳಿದ್ರೆ, ಈ ಬ್ಯಾಂಕುಗಳನ್ನು ಬ್ಯಾಂಕ್ ಆಫ್ ಮದ್ರಾಸ್, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಬಂಗಾಳ, ಈ 3 ಬ್ಯಾಂಕುಗಳನ್ನು ಪ್ರೆಸಿಡೆನ್ಸಿ ಬ್ಯಾಂಕ್ ಅಂತ ಕರೀತಾರೆ. VVIMP ಗೊತ್ತಿರಲಿ. ಈ ಕೆಳಗಿನ ಯಾವ ಬ್ಯಾಂಕನ್ನು ಅಧ್ಯಕ್ಷೀಯ ಬ್ಯಾಂಕ್ ಅಥವಾ ಪ್ರೆಸಿಡೆನ್ಸಿ ಬ್ಯಾಂಕ್ ಅಂತ ಕರೀತಾರೆ ಅಂತ ಕೇಳಿದ್ರೆ, ಬ್ಯಾಂಕ್ ಆಫ್ ಬಂಗಾಳ, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್. ಇದ್ರ ಮಧ್ಯದಲ್ಲಿ ಬೇರೆ ಯಾವುದೋ ಬ್ಯಾಂಕನ್ನು ಹಾಕ್ಬಿಟ್ಟು ಕನ್ಫ್ಯೂಷನ್ ಮಾಡ್ತಾರೆ. ಈ 3 ಬ್ಯಾಂಕುಗಳನ್ನು ಏನಂತ ಕರಿತೀವಿ, ಪ್ರೆಸಿಡೆನ್ಸಿ, ಅಧ್ಯಕ್ಷೀಯ ಬ್ಯಾಂಕ್ ಅಂತ ಕರಿತೀವಿ. ಯಾಕೆ ಅಂತ ಕೇಳಿದ್ರೆ ನೋಡಿ, ಈ ಬ್ಯಾಂಕುಗಳ ಸಂಬಂಧಪಟ್ಟಾಗೆ ದೇಶದ ಇಡೀ ಎಲ್ಲವನ್ನ ಉತ್ತರ ಪೂರ್ವ ಪಶ್ಚಿಮ ಎಲ್ಲವನ್ನ ಕವರ್ ಆಗೋ ಥರ ಈ ಬ್ಯಾಂಕ್ಗಳನ್ನು ಏನು ಮಾಡಿರುವಂಥದ್ದು ಇಲ್ಲಿ ಸ್ಥಾಪಿಸಿರುವುದನ್ನು ಗಮನಿಸ್ಬೋದು. ಈ 3 ಬ್ಯಾಂಕುಗಳನ್ನು ಏನಂತ ಕರೀತಾರೆ, ಪ್ರೆಸಿಡೆನ್ಸಿ ಬ್ಯಾಂಕ್ ಅಂತ ಕರೀತಾರೆ. ಈ 3 ಬ್ಯಾಂಕುಗಳನ್ನು 1921 ಜನವರಿ 27ರಲ್ಲಿ ಒಂದೇ ಬ್ಯಾಂಕಿನಲ್ಲಿ ವಿಲೀನವನ್ನು ಮಾಡ್ತಾರೆ. ಈಗ ಆ 3 ಬ್ಯಾಂಕ್ಗಳನ್ನ ಪ್ರೆಸಿಡೆನ್ಸಿ ಬ್ಯಾಂಕ್ ಅಂತ ಕರಿತಿದ್ರು. ಅದಾದ ನಂತರ ಅದನ್ನು ಮರ್ಜ್ ಮಾಡ್ತಾರೆ. 3 ಬ್ಯಾಂಕ್ಗಳನ್ನ ಒಂದೇ ಬ್ಯಾಂಕ್ನಲ್ಲಿ ಮರ್ಜ್ ಮಾಡ್ತಾರೆ. ಅದಕ್ಕೊಂದು ಹೆಸರನ್ನು ಕರೀತಾರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಎಕ್ಸಾಮ್ನಲ್ಲಿ ಪ್ರಶ್ನೆ ಹೀಗೂ ಕೇಳ್ಬೋದು, ಈ ಕೆಳಗಿನ ಯಾವುದು ಪ್ರೆಸಿಡೆನ್ಸಿ ಬ್ಯಾಂಕ್ ಯಾವುದು ಅಂತ ಕೇಳ್ಬೋದು, ಅಥವಾ ಈ ಕೆಳಗಿನ ಯಾವುದು ಇಂಪೀರಿಯಲ್ ಬ್ಯಾಂಕ್ನಲ್ಲಿ ಕಂಡು ಬರುತ್ತೆ ಅಥವಾ ಕಂಡು ಬರಲ್ಲ ಅಂತ ಕೇಳ್ಬೋದು. ಆ ದೃಷ್ಟಿಯಿಂದ ನಮಗೆ ಪ್ರೆಸಿಡೆನ್ಸಿ ಬ್ಯಾಂಕ್ ಅಂತ ಯಾವುದನ್ನು ಕರಿತೀವಿ, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಯಾವುದನ್ನು ಕರಿತೀವಿ ಅನ್ನೋದು ಗೊತ್ತಾಗಬೇಕು. ಈಗಾಗಲೇ ಈ 3 ಬ್ಯಾಂಕ್ಗಳನ್ನು ಪ್ರೆಸಿಡೆನ್ಸಿ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿಬಿಟ್ಟು ಇಂಪೀರಿಯಲ್ ಬ್ಯಾಂಕ್ ಅಂತ ಕರಿತೀವಿ. ಈ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಏನು ಮಾಡ್ತೀವಿ, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ನಂತರ ಅಂದರೆ 1955ರಲ್ಲಿ 1955 VVIMP 1955ರಲ್ಲಿ ರಾಷ್ಟ್ರೀಕರಣಗೊಳ್ಳುತ್ತೆ ಮತ್ತು ಇದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಹೆಸರಿಸಲಾಗುತ್ತೆ. ಗೊತ್ತಿರಲಿ, ಈ 3 ಬ್ಯಾಂಕನ್ನು ಏನು ಮಾಡ್ತೀವಿ, ರಾಷ್ಟ್ರೀಕರಣವನ್ನು ಮಾಡ್ತೀವಿ. ಅಂದರೆ ಈ 3 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣವನ್ನು ಮಾಡ್ತೀವಿ 1955ರಲ್ಲಿ, ಮತ್ತು ಇದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಹೆಸರಿಸಲಾಗುತ್ತೆ.
ಇದು ಪ್ರಸ್ತುತ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತಲೇ ಕರಿತೀವಿ. ಯಾವ ಬ್ಯಾಂಕನ್ನು? ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ 1955ರಲ್ಲಿ ರಾಷ್ಟ್ರೀಕರಣವನ್ನು ಮಾಡ್ತೀವಿ. ಇದನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಪ್ರೆಸೆಂಟ್ ಏನು ಕರಿತಾ ಇದ್ವಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಹಿಂದೆ ಏನಂತ ಕರಿತಾ ಇದ್ವಿ, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತಿದ್ವಿ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಈ ಹಿಂದೆ ಏನಂತ ಕರಿತಾ ಇದ್ವಿ, ಪ್ರೆಸಿಡೆನ್ಸಿ ಬ್ಯಾಂಕ್ ಅಂತ ಕರಿತಾ ಇದ್ವಿ. ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ಯಾವುದಲ್ಲ ಕೇಳಿದ್ರೆ ಬ್ಯಾಂಕ್ ಆಫ್ ಬಂಗಾಳ, ಬ್ಯಾಂಕ್ ಆಫ್ ಮದ್ರಾಸ್, ಬ್ಯಾಂಕ್ ಆಫ್ ಬಾಂಬೆ, ಈ 3 ಬ್ಯಾಂಕ್ಗಳನ್ನ ಪ್ರೆಸಿಡೆನ್ಸಿ ಬ್ಯಾಂಕ್ ಅಂತ ಕರಿತಾ ಇದ್ವಿ. ಇದು ಪ್ರಸ್ತುತ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತ ಕರಿತೀವಿ. ಅತಿ ದೊಡ್ಡ ಏನಾಗಿರುವಂಥದ್ದು ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆದಂಥ ಅಂಶ ಗೊತ್ತಿರಲಿ. ರಾಷ್ಟ್ರೀಕರಣವನ್ನು ಮಾಡಿದ್ದು ಈ ಬ್ಯಾಂಕನ್ನು, ಇಂಪೀರಿಯಲ್ ಬ್ಯಾಂಕನ್ನು 1955ರಲ್ಲಿ. ಹಾಗಾದರೆ ಈ ರಾಷ್ಟ್ರೀಕರಣ, ನ್ಯಾಷನಲೈಸ್ಡ್ ಅನ್ನೋದು ಇನ್ನು ಮುಂದೆ ಭಾಳಷ್ಟು ಬಾರಿ ಬರುತ್ತೆ ರಾಷ್ಟ್ರೀಕರಣಕ್ಕೆ ಸಂಬಂಧಪಟ್ಟಾಗೆ. ಏನಿದು ರಾಷ್ಟ್ರೀಕರಣ, ಬ್ಯಾಂಕುಗಳ ರಾಷ್ಟ್ರೀಕರಣ ಅಂದರೆ ಏನು ಅಂತ ಕೇಳಿದ್ರೆ, ಇಲ್ಲೇನಾಗುತ್ತೆ, ಬ್ಯಾಂಕುಗಳಲ್ಲಿ ಏನು ಖಾಸಗಿ ವ್ಯಕ್ತಿಗಳ ಶೇರ್ಗಳೇ ಇರುತ್ತೆ. ಆ ಶೇರುಗಳನ್ನು ಏನು ಮಾಡುತ್ತೆ, ಖಾಸಗಿ ವ್ಯಕ್ತಿಗಳ ಶೇರು ಕೂಡ ಕಂಡು ಬರುವಂಥ ಬ್ಯಾಂಕ್ಗಳು ಇತ್ತು. ಎಲ್ಲಿ ಸರ್ಕಾರ ಅತಿ ಹೆಚ್ಚು ಶೇರನ್ನು ಹಾಕಿಬಿಟ್ಟು ಅವುಗಳನ್ನು ರಾಷ್ಟ್ರೀಕರಣವನ್ನು ಮಾಡುತ್ತೆ, ಸರ್ಕಾರದ ಅಂಡರ್ನಲ್ಲಿ ಬರುತ್ತೆ. ಅವುಗಳನ್ನು ಏನು ಮಾಡುವಂಥದ್ದು, ಆ ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಸರ್ಕಾರ ನೋಡಿಕೊಳ್ಳುತ್ತೆ. ಈ ರಾಷ್ಟ್ರೀಕರಣದ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಬೇರೆ ಸಾರ್ವಜನಿಕ ಬ್ಯಾಂಕಿಗೂ ಬೇರೆ ಬ್ಯಾಂಕಿಗೂ, ವಾಣಿಜ್ಯ ಬ್ಯಾಂಕಿಗೂ, ಈ ರಾಷ್ಟ್ರೀಕರಣಗೊಂಡಂತಹ ಸಾರ್ವಜನಿಕ ಬ್ಯಾಂಕಿಗೂ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಆ ಬ್ಯಾಂಕುಗಳ ಮುಖ್ಯ ಉದ್ದೇಶ ಏನಾಗಿರುವಂಥದ್ದು ಲಾಭ ಗಳಿಸುವಂಥದ್ದಾಗಿರುತ್ತೆ. ಈ ರಾಷ್ಟ್ರೀಕರಣ ಅಥವಾ ಇಲ್ಲೇ ಏನಾಗಿರುವಂಥ ಈ ಬ್ಯಾಂಕುಗಳ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ, ಇಲ್ಲೇನಾಗಬೇಕು, ಇಲ್ಲಿ ಸಮಾಜದ ಏನಾಗಿರುವಂಥದ್ದು ಕಲ್ಯಾಣವನ್ನು ಬಯಸುತ್ತೆ. ಜೊತೆಗೆ ಇಡೀ ರಾಷ್ಟ್ರದಲ್ಲಿ ಆರ್ಥಿಕ ಏನಾಗಿರುವಂಥ ಸ್ಥಿತಿಗತಿಗಳ ಬಗ್ಗೆ ನೋಡಿಕೊಳ್ಳುತ್ತೆ ಅಂತ ಅದನ್ನು ರಾಷ್ಟ್ರೀಕರಣವನ್ನು ಮಾಡುತ್ತೆ. ಸರ್ಕಾರದ ಅಂಡರ್ನಲ್ಲಿರುತ್ತೆ, ತೀರ್ಮಾನಗಳು ಎಲ್ಲವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಬಟ್ ಏನಾಗುತ್ತೆ, ಅಲ್ಲೇನಾಗುತ್ತೆ, ಈ ವಾಣಿಜ್ಯ ಬ್ಯಾಂಕುಗಳು, ಕಮರ್ಷಿಯಲ್ ಬ್ಯಾಂಕ್ ಏನಿರುತ್ತೆ ಅದು ಓನ್ಡ್ ಬೈ ಯಾರಾಗಿರುತ್ತೆ ಅಂತ ಕೇಳಿದ್ರೆ ಆಯಾ ವ್ಯಕ್ತಿಗಳಿಗೆ ಸಂಬಂಧಪಡುತ್ತೆ. ಯಾರು ಬ್ಯಾಂಕ್ ಸಂಬಂಧಪಟ್ಟಾಗ ನೋಡ್ಕೊಳ್ತಾರೋ ಆ ವ್ಯಕ್ತಿಗಳಿಗೆ ಸಂಬಂಧಪಡುತ್ತೆ. ಬಟ್ ಇಲ್ಲಿ ಲಾಭದ ಉದ್ದೇಶ ವಾಣಿಜ್ಯ ಬ್ಯಾಂಕಿಗಳದ್ದಾಗಿದ್ದರೆ, ಇಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ ಅಥವಾ ರಾಷ್ಟ್ರೀಕರಣಗೊಂಡ ಬ್ಯಾಂಕ್ಗಳೇನಿದೆ ಅವುಗಳ ಮುಖ್ಯ ಉದ್ದೇಶ ಇಲ್ಲಿ ಏನಾಗಿರುವಂಥದ್ದು ಸಮಾಜದ ಒಳಿತನ್ನು ನೋಡ್ಕೊಳ್ಳೋದು, ಸಮಾಜದ ಕಲ್ಯಾಣವೇ ಮುಖ್ಯ ಅಂತ ಗುರುತಿಸ್ತೀವಿ. ಹಾಗೆ 1881ರಲ್ಲಿ 1881ರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ವಾಣಿಜ್ಯ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. 1881ರಲ್ಲಿ ಆ ಬ್ಯಾಂಕ್ ಯಾವುದು ಕೇಳಿದ್ರೆ ಔದ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ಇದನ್ನು ಕೂಡ ಪ್ರಶ್ನೆ ಆಗಿದೆ. ಭಾರತದ ಮೊಟ್ಟ ಮೊದಲ ಕಮರ್ಷಿಯಲ್ ಬ್ಯಾಂಕ್ ಯಾವುದು, ವಾಣಿಜ್ಯಾತ್ಮಕ ಬ್ಯಾಂಕ್ ಯಾವುದು ಅಂತ ಕೇಳ್ತಾರೆ. ಆ ಬ್ಯಾಂಕ್ ಯಾವುದು, ಅದನ್ನೇ ನಾವು ಔದ್ ಬ್ಯಾಂಕ್ ಅಂತ ಕರಿತೀವಿ. ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದರೆ ಉತ್ತರ ಪ್ರದೇಶದ ಫೈಜಾಬಾದ್ ಎಂಬ ನಗರದಲ್ಲಿ ಈ ಬ್ಯಾಂಕ್ ಏನಾಗುತ್ತೆ ಸ್ಥಾಪನೆ ಆಗುತ್ತೆ. 1881ರಲ್ಲಿ ಕಂಡುಬರುತ್ತೆ. ಹಾಗೆ PNB ಅಂತ ಕರಿತೀವಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಏನು ಕರಿತೀವಿ, 1894ರಲ್ಲಿ ಲಾಹೋರ್ ಪ್ರದೇಶದಲ್ಲಿ ಈ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಇವತ್ತೇನು ಕರಿತಾ ಇದ್ದೀವಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನಿದೆ 1894, ಗೊತ್ತಿರಲಿ 1994 ಅಲ್ಲ, ಇದು 1894ರಲ್ಲಿ ಲಾಹೋರ್ ಪ್ರದೇಶದಲ್ಲಿ ಈ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನಾಗುತ್ತೆ ಸ್ಥಾಪನೆ ಆಗುತ್ತೆ. ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಸ್ಥಾಪಕರಲ್ಲಿ ಪ್ರಮುಖರು ಕಂಡು ಬರುವಂಥ ವ್ಯಕ್ತಿ ಯಾರು ಕೇಳಿದ್ರೆ ಲಾಲಾ ಲಜಪತ್ ರಾಯ್ ಅಂತ ಕರಿತೀವಿ. VVAMP ಗೊತ್ತಿರಲಿ, ಲಾಲಾ ಲಜಪತ್ ರಾಯ್ ಅಂತ ಕರಿತೀವಿ. ಇವ್ರ ಬಗ್ಗೆ ಈಗಾಗಲೇ ಇತಿಹಾಸದಲ್ಲಿ ನೀವು ಓದಿರ್ತೀರ. ಲಾಲಾ ಲಜಪತ್ ರಾಯ್ರವರು ಪಂಜಾಬ್ ನ್ಯಾಷನಲ್, ಇವತ್ತು ಕಂಡು ಬರುವಂಥ PNB ಬ್ಯಾಂಕ್ ಏನಿದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನಿದೆ, ಆ ಬ್ಯಾಂಕನ್ನು ಲಾಲಾ ಲಜಪತ್ ರಾಯ್ರವರು ಸ್ಥಾಪನೆಯನ್ನು ಮಾಡಿರುವಂಥದ್ದನ್ನು ಗಮನಿಸ್ಬೋದು. ಇದು ಪ್ರಸ್ತುತ ಅಸ್ತಿತ್ವದಲ್ಲಿರುವಂತಹ ಅತ್ಯಂತ ಭಾರತದ ಹಳೆಯ ಬ್ಯಾಂಕ್ ಅಂತ ಗುರುತಿಸ್ತೀವಿ. ಅಂದರೆ ನಮ್ಮ ದೇಶದಲ್ಲಿ ತುಂಬ ಬ್ಯಾಂಕ್ಗಳು ಬಂತು, ಮದ್ರಾಸ್ ಬ್ಯಾಂಕ್, ಬಾಂಬೆ ಬ್ಯಾಂಕ್ ಆಗಿರ್ಬೋದು ಅಥವಾ ಹಿಂದೂಸ್ತಾನ್ ಬ್ಯಾಂಕ್ ಆಗಿರ್ಬೋದು, ತುಂಬ ಬ್ಯಾಂಕ್ಗಳು ಬಂದಿದೆ. ಆದರೆ ಪ್ರೆಸೆಂಟ್ ಅಸ್ತಿತ್ವದಲ್ಲಿರುವಂತಹ ಅತ್ಯಂತ ಪುರಾತನ ಬ್ಯಾಂಕ್ ಯಾವುದು ಕೇಳಿದ್ರೆ ಅದೇ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಕರಿತೀವಿ. ಅತ್ಯಂತ ಹಳೆಯ ಬ್ಯಾಂಕ್ ಅಂತ ಇದನ್ನು ಗುರುತಿಸ್ತೀವಿ. ಹಾಗೆ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಹಣ ಏನಿದೆ, ವೆರಿ ಇಂಪಾರ್ಟೆಂಟ್. ಇನ್ನೊಂದು ಕಾನ್ಸೆಪ್ಟನ್ನು ನೋಡೋದಾದರೆ ಬ್ಯಾಂಕ್ ಸಂಬಂಧಪಟ್ಟಾಗ ನೋಡ್ತಾ ಬಂದ್ವಿ. ಅದಾದ ನಂತರ ಇಲ್ಲಿ ಗಮನಿಸಬೇಕು, ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಹಣವು ನಗದು ಮತ್ತು ಬ್ಯಾಂಕ್ ಠೇವಣಿಗಳನ್ನು ಒಳಗೊಂಡಿರುತ್ತೆ. ಇವತ್ತಿನ ದಿನ ಏನಾಗಿರುತ್ತೆ, ಇವತ್ತು ಮಾಡ್ರನ್ ಆಗಿದೆ ಜಗತ್ತು. ಇವತ್ತು ಹಣ, ನಗದು ಮತ್ತು ಬ್ಯಾಂಕ್ ಠೇವಣಿಗಳನ್ನು ಒಳಗೊಂಡಿರುತ್ತೆ. ಯಾವ ಬಗೆಯ ಬ್ಯಾಂಕ್ ಠೇವಣಿಗಳನ್ನು ಒಳಗೊಂಡಿದೆ ಎಂಬುದರ ಮೇಲೆ ಹಣದ ಹಲವು ಮಾಪನಗಳು ಅವಲಂಬಿತವಾಗಿರುತ್ತೆ.
ಅಂದರೆ ಯಾವ್ಯಾವ ಬಗೆಯ ನಿಮ್ಮ ಹತ್ರ ಠೇವಣಿ ಡೆಪಾಸಿಟ್ ಇದೆ, FD ಇದೆ, ಸೇವಿಂಗ್ಸ್ ಇದೆ ಅಥವಾ ಕರೆಂಟ್ ಅಕೌಂಟ್ ಇದೆ, ಅವುಗಳ ಮೇಲೆ ಮಾಪನಗಳನ್ನು ಏನಾಗಿರುತ್ತೆ, ಹಣದ ಹಲವು ಮಾಪನಗಳು ಏನಾಗಿರುತ್ತೆ, ಅವಲಂಬಿತವಾಗಿರುತ್ತೆ. ಇವುಗಳ 2 ಬಗೆಯ ಸಂಸ್ಥೆಗಳು ಒಳಗೊಂಡಿರುವ ವ್ಯವಸ್ಥೆಯಿಂದ ರಚಿತವಾಗಿರುತ್ತೆ. ಅಂದರೆ ಆರ್ಥಿಕತೆಯ ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ. ಅಂದರೆ ನಮ್ಮಲ್ಲಿ ಸೆಂಟ್ರಲ್ ಬ್ಯಾಂಕ್ ಯಾವುದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಮತ್ತೊಂದು ಯಾವ್ದು ಕೇಳಿದ್ರೆ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೊಂದು ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ಇವುಗಳ ಮೇಲೆ ಏನಾಗಿರುತ್ತೆ, ಸೆಂಟ್ರಲೈಸ್ ಆಗಿಬಿಟ್ಟು ಕೇಂದ್ರೀಕೃತವಾಗಿರೋದು, ಫೋಕಸ್ ಆಗಿರೋದನ್ನು ಗಮನಿಸಬಹುದು. ಇನ್ನು ಹಲವಾರು ಬಾರಿ ನಮಗೆ ಎಕ್ಸಾಮ್ನಲ್ಲಿ ಕೇಳುವಂಥದ್ದು ಏನು ಅಂದರೆ, ಈ ಮನಿ ಸಪ್ಲೈ ಬಗ್ಗೆ ಕ್ವಶನನ್ನು ಕೇಳ್ತಿರ್ತಾರೆ. M1 ಅಂದ್ರೇನು, M2 ಅಂದ್ರೇನು, M3 ಅಂದ್ರೇನು, M4 ಅಂದ್ರೇನು, ಅಥವಾ ಇದರಲ್ಲಿ ಯಾವುದನ್ನು ಸಂಕೋಚಿತ ಹಣ ಅಂತ ಕರೀತಾರೆ, ಇದನ್ನೆಲ್ಲ ಕ್ವಶನನ್ನು ಕೇಳ್ತಾರೆ. ನೋಡಿ, ಗೊತ್ತಿರಲಿ, ಹಣದ ಪೂರೈಕೆ ಮನಿ ಸಪ್ಲೈ ಅಂತ ಕರಿತೀವಿ. ಹಣದ ಸಪ್ಲೈಯನ್ನು ಈಗ ಗೊತ್ತಾಗಬೇಕು. ಯಾಕೆ ಅಂತ ಕೇಳಿದ್ರೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾರ್ವಜನಿಕರ ನಡುವೆ ಚಲಾವಣೆಯಲ್ಲಿರುವ ಒಟ್ಟು ಹಣದ ಸಂಗ್ರಹಕ್ಕೆ ಹಣದ ಪೂರೈಕೆ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಇವತ್ತು ಪ್ರೆಸೆಂಟ್ ಮನಿ ಸಪ್ಲೈ ನಮ್ಮಲ್ಲಿ ಹೇಗಿದೆ ಅನ್ನೋದನ್ನು ನಮಗೆ ಗೊತ್ತಾಗಬೇಕು. ನಿರ್ದಿಷ್ಟ ಅವಧಿಯಲ್ಲಿ ಗೊತ್ತಾಗಬೇಕು ಅಂದರೆ ಗೊತ್ತಿರಲಿ, ಸಾರ್ವಜನಿಕರ ನಡುವೆ ಚಲಾವಣೆಯಲ್ಲಿರುವ ಒಟ್ಟು ಹಣದ ಸಂಗ್ರಹಕ್ಕೆ, ಒಟ್ಟು ಒಬ್ಬ ವ್ಯಕ್ತಿ ಹತ್ರ ಹಣ ಎಷ್ಟಿದೆ ಅನ್ನೋದನ್ನು ಗೊತ್ತಾಗಬೇಕು ಅಂದರೆ, ಅವನಲ್ಲಿ ತುಂಬ ಹಣ ಇದೆಯೋ ಅಥವಾ ಇಲ್ಲವೋ ಗೊತ್ತಾಗಬೇಕು ಅಂದರೆ ಹಣದ ಸಂಗ್ರಹಕ್ಕೆ ಹಣದ ಪೂರೈಕೆ ಮನಿ ಸಪ್ಲೈಯನ್ನು ತಿಳಿಸುತ್ತೆ. ಚಲಾವಣೆಯಲ್ಲಿರುವ ಕರೆನ್ಸಿ, ಮುದ್ರಿತ ನೋಟುಗಳು, ಠೇವಣಿ ಖಾತೆಗಳಲ್ಲಿ, ಠೇವಣಿ ಖಾತೆ ಏನು ಡೆಪಾಸಿಟ್ ಮಾಡಿದಂತಹ ಖಾತೆ ಏನಿದೆ ಅಕೌಂಟ್ನಲ್ಲಿ, ಹಣ ಮತ್ತು ಇತರ ದ್ರವ್ಯತೆಯ ಸೊತ್ತುಗಳ ರೂಪದಲ್ಲಿ ಒಳಗೊಂಡಿರುತ್ತೆ. ನೋಡಿ, ಲಿಕ್ವಿಡಿಟಿ ಅಂದರೆ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತಿರದಲ್ಲಿರುವಂಥದ್ದನ್ನು ಲಿಕ್ವಿಡಿಟಿ ಅಂತ ಗುರುತಿಸ್ಬೋದು. ಉದಾಹರಣೆಗೆ ಈ ದ್ರವ್ಯತೆ ಅಂದರೆ ಗೊತ್ತಿರಲಿ, ಈಗ ಒಂದು ಭಾಗದಲ್ಲಿ ನಿಮ್ಮ ಹತ್ರ ಹಣ ಇದೆ, ಮತ್ತೊಂದು ಚಿನ್ನ ಇದೆ, ಮತ್ತೊಂದು ಬೈಕ್ ಇದೆ ಅಂತ ತಿಳ್ಕೊಳ್ಳೋಣ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಹಣ ಇದೆ, ಚಿನ್ನ ಇದೆ, ಬೈಕ್ ಇದೆ. ಇವುಗಳಲ್ಲಿ ಯಾವುದು ಅರ್ಧರಾತ್ರಕ್ಕೂ ಹೋಗ್ಬಿಟ್ಟು ಏನಾದರೂ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅಂತ ಕೇಳಿದ್ರೆ ಯಾವ ವಸ್ತುಗಳನ್ನು ಕೊಟ್ಟು ತೆಗೆದುಕೊಳ್ಬೋದು ಅಂತ ಕೇಳಿದ್ರೆ ಫಸ್ಟ್ ಪ್ರಿಫರೆನ್ಸ್ ಹಣ ಆಗಿರುತ್ತೆ. ಅಂದರೆ ಲಿಕ್ವಿಡಿಟಿ ಜಾಸ್ತಿ ಇದೆ, ಭಾಳ ಬೇಗ ಇವುಗಳು ಏನಾಗುತ್ತೆ, ಇವುಗಳನ್ನು ಕೊಟ್ಟು ತೆಗೆದುಕೊಳ್ಬೋದು. ಅದಾದ ನಂತರ 2ನೇ ಆಪ್ಷನನ್ನು ಕೇಳಿದರೆ ಚಿನ್ನ, ಇದು ಕೂಡ ಒಂದು 2ನೇ ಆಪ್ಷನ್ ಅಂತಲೇ ಕರಿಬೋದು, ಇದು ಕೂಡ ಆಗುತ್ತೆ. ಅದಾದ ನಂತರ ಕೊನೆಯ ಆಪ್ಷನ್ ನಿಮ್ಮ ಹತ್ರ ಇರುವಂಥ ಅಸೆಟ್ಗಳನ್ನು ಕೊಡ್ಬೋದು ಅಥವಾ ತೆಗೆದುಕೊಳ್ಬೋದು. ಕೊಡುವಂಥದನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಬೇಕಾಗುತ್ತೆ, ಎಷ್ಟಕ್ಕೆ ಕೊಡಬೇಕು, ಎಷ್ಟಕ್ಕೆ ತೆಗೆದುಕೊಳ್ಬೇಕು, ಇದೆಲ್ಲ ಒಂದು ಕನ್ಫ್ಯೂಸ್ ಇರುವಂಥದ್ದು. ಬಟ್ ಹಣ ಮತ್ತು ಚಿನ್ನ ಇವುಗಳೆಲ್ಲ ಲಿಕ್ವಿಡಿಟಿ ಜಾಸ್ತಿ ಇರೋದನ್ನು ಗಮನಿಸ್ತೀವಿ. ಹಾಗೆ ಇಲ್ಲೇನಾಗುತ್ತೆ, ಠೇವಣಿ ಖಾತೆಗಳಲ್ಲಿ ಹಣ ಮತ್ತು ಇತರೆ ದ್ರವ್ಯತೆಯ ಸೊತ್ತುಗಳ ರೂಪದಲ್ಲಿ ಈ ಹಣದ ಪೂರೈಕೆ ಇರುತ್ತೆ. ದೇಶದಲ್ಲಿ ಹಣ ಇದೆ ಅಂದ ಕೂಡಲೇ, ಒಬ್ಬ ವ್ಯಕ್ತಿ ಹತ್ರ ಹಣ ಇದೆ ಅಂದ ಕೂಡಲೇ ಅವನ ಹತ್ರ ಇರುವಂಥ ಕ್ಯಾಶ್ಗಳು ಮಾತ್ರ ಅಲ್ಲ, ಡೆಪಾಸಿಟ್ ಬ್ಯಾಂಕ್ನಲ್ಲಿ ಇರುವಂಥ ಡೆಪಾಸಿಟ್ ಆಗಿರ್ಬೋದು, ಅಥವಾ ಅವನ ಹತ್ರ ಇರುವಂಥ ಲಿಕ್ವಿಡಿಟಿ ಸೊತ್ತುಗಳನ್ನು ಕೂಡ ಒಳಗೊಂಡಿರುತ್ತೆ, ಆಸ್ತಿಗಳನ್ನು ಕೂಡ ಒಳಗೊಂಡಿರೋದನ್ನು ಗಮನಿಸ್ಬೋದು. ನಮ್ಮ ದೇಶದಲ್ಲಿ ದಶಮಾಂಶ ಹಣ ಅಥವಾ ಕರೆನ್ಸಿ ಅನ್ನೋ ಒಂದು ಪದ್ಧತಿಯ ಬಳಕೆ ಪ್ರಾರಂಭವಾಗಿದೆ ಯಾವಾಗ ಅಂತ ಕೇಳಿದ್ರೆ 1957ರಲ್ಲಿ ಈ ಒಂದು ಪದ್ಧತಿ ದಶಮಾಂಶ ಅಂತ ಕರಿತೀವಿ ಅಥವಾ ಕರೆನ್ಸಿ ಅನ್ನೋ ಒಂದು ಪದ್ಧತಿ 1957ರಿಂದ ಈ ಪದ್ಧತಿ ಕೂಡ ಜಾರಿಗೆ ಬಂದಿದೆ. ಇದು ಕೂಡ ಪ್ರಶ್ನೆ ಆಗಿರುವಂಥದ್ದನ್ನು ಗಮನಿಸಬಹುದು. ಹಾಗೆ ಹಣದ ಪೂರೈಕೆಗೆ ಸಂಬಂಧಪಟ್ಟಾಗೆ ವೆರಿ ಇಂಪಾರ್ಟೆಂಟ್ ಆದಂಥ ಅಂಶ ಏನು ಅಂತ ಕೇಳಿದ್ರೆ, ಈ ಮನಿ ಸಪ್ಲೈನಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿಬಿಟ್ಟು ಕೆಲವೊಂದು ಅಂಶಗಳು ನಮಗೆ ಗೊತ್ತಿರಬೇಕು. ಅದರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ವ್ಯಾಖ್ಯಾನಿಸಿದಂತಹ ಹಣಕಾಸು ಸರಾಸರಿ ಮಾಪನ ಅಂತ ಕರಿತೀವಿ. RBI ಹೇಳುವಂತಹ ವ್ಯಾಖ್ಯಾನವನ್ನು ಗಮನಿಸೋದಾದರೆ ಫಸ್ಟ್ ಒನ್ M1 ಅಂತ ಕರಿತೀವಿ. M1 ನೆನ್ಪಿಟ್ಕೊಳ್ಳಿ, M1 ಅನ್ನು ಕನ್ನಡದಲ್ಲಿ ಸಂಕುಚಿತ ಹಣ ಅಂತ ಕರಿತೀವಿ ಅಥವಾ ನ್ಯಾರೋ ಮನಿ ಅಂತ ಕೂಡ ಕರೀತಾರೆ. ಈ ಪ್ರಶ್ನೆ ನೇರವಾಗಿದೆ. ಈ ಕೆಳಗಿನ ಯಾವುದನ್ನು ಸಂಕೋಚಿತ ಹಣ ಅಥವಾ ನ್ಯಾರೋ ಮನಿ ಅಂತ ಕರೀತಾರೆ ಅಂತ ಕೇಳ್ತಾರೆ. ಯಾವುದನ್ನು ಕರೀತಾರೆ ಅಂತ ಕೇಳಿದ್ರೆ M1 ಅನ್ನು ಕರೀತಾರೆ. ಮನಿ ಸಂಬಂಧಪಟ್ಟ RBI ಏನು ಮಾಡುತ್ತೆ, M1, M2, M3, M4 ಅಂತ ಹೇಳ್ಬಿಟ್ಟು ಮನಿ ಸಪ್ಲೈ ದೇಶದಲ್ಲಿ ಹಣದ ಹರಿವುಗಳ ಬಗ್ಗೆ ಪೂರೈಕೆಗಳ ಬಗ್ಗೆ ತಿಳಿಸುತ್ತೆ. ಅದನ್ನು ಯಾಕೆ ಅನ್ನೋದನ್ನು ಈಗಾಗಲೇ ನೋಡಿದ್ವಿ. ನೋಡಿ, M1 ಅನ್ನು ಅತಿ ಕಿರಿದಾದ ಹಣ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದರೆ ಅತಿ ಸಂಕೋಚಿತವಾದ ಹಣ ಅಥವಾ ಅತಿ ಕಿರಿದಾದ ಹಣ ಅಂತ ಗುರುತಿಸ್ತೀವಿ. ಯಾವುದನ್ನು? M1 ಅನ್ನು. ಯಾಕೆ ಅಂತ ಕೇಳಿದ್ರೆ ಇದು 100% ದ್ರವ್ಯತೆಯ ನಿಕ್ಷೇಪಗಳನ್ನು ಮಾತ್ರ ಒಳಗೊಂಡಿದೆ. 100% ಕೂಡ ಏನಾಗಿರುತ್ತೆ, ಲಿಕ್ವಿಡಿಟಿ ಜಾಸ್ತಿ ಇರುವಂಥದ್ದನ್ನು ಇದು ಒಳಗೊಂಡಿರುತ್ತೆ.
ಇದು ಹಣ ಪೂರೈಕೆಯ ಅತ್ಯಂತ ಕಿರಿದಾದ ವ್ಯಾಖ್ಯಾನ ಅಂತ ಕರಿತೀವಿ. ಅಂದರೆ ಮನಿ ಸಪ್ಲೈನ ಏನಾಗಿರುವಂಥದ್ದು ಅತೀ ಕಿರಿದಾದ ವ್ಯಾಖ್ಯಾನ. ಹಾಗಂದರೆ ಏನು M1ನಲ್ಲಿ ಏನು ಕಂಡು ಬರುತ್ತೆ, ಇದು ಸಾರ್ವಜನಿಕರಲ್ಲಿರುವಂತಹ ನಗದು ಹಣ. ಈಗ ನಮ್ಮ ಹತ್ರ ಇರುವಂತಹ ನಮ್ಮ ಜೇಬ್ನಲ್ಲಿರುವಂಥ ಹಣವನ್ನು ಇಲ್ಲಿ ಲೆಕ್ಕ ಹಾಕ್ಬೋದು, ಸಾರ್ವಜನಿಕರಲ್ಲಿರುವಂಥ ಹಣ. ಮತ್ತು ಎಲ್ಲ ವಾಣಿಜ್ಯ ಬ್ಯಾಂಕುಗಳಲ್ಲಿರುವಂತಹ ಬೇಡಿಕೆ ಠೇವಣಿಗಳಲ್ಲಿ ಇರುವಂಥ ಒಳಗೊಂಡಿರುತ್ತೆ. ನನ್ನ ಹತ್ರ ಇರುವಂಥ ಹಣ ಮತ್ತು ನನ್ನ ಬ್ಯಾಂಕ್ನಲ್ಲಿರುವಂಥ ಹಣ ಇವುಗಳ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತೀನಿ, ಈ ಕ್ಷಣದಲ್ಲಿ ನನ್ನ ಜೇಬ್ನಲ್ಲಿ ಎಷ್ಟು ಹಣ ಇದೆ, ಅಥವಾ ನನ್ನ ಮೊಬೈಲ್ನಲ್ಲಿ ಅಂದರೆ ಫೋನ್ಪೇ ಗೂಗಲ್ ಪೇ ಅಂದರೆ ನನ್ನ ಅಕೌಂಟ್ನಲ್ಲಿ ಎಷ್ಟು ಹಣ ಇದೆ, ಇವುಗಳನ್ನು ಅಂದರೆ ನನ್ನ ಹತ್ರ ಇರುವಂಥ ಹಣ ಅದು ಹೇಗಿರಬೇಕು ಅಂತ ಕೇಳಿದರೆ ಸಾರ್ವಜನಿಕರಲ್ಲಿರುವಂತಹ ನಗದು ಹಣ ಕ್ಯಾಶ್ ಆಗಿರಬೇಕು. ಮತ್ತು ವಾಣಿಜ್ಯ ಬ್ಯಾಂಕ್ನಲ್ಲಿಟ್ಟಂತಹ ಬೇಡಿಕೆ ಠೇವಣಿಗಳನ್ನು ಒಳಗೊಂಡಿರುವಂಥದ್ದೇ ಈ M1 ಅಂತ ಕರಿತೀವಿ. ಇದನ್ನು ವೆರಿ ಇಂಪಾರ್ಟೆಂಟ್, ಇದನ್ನೇನಂತ ಕರಿತೀವಿ, ನ್ಯಾರೋ ಮನಿ ಅಥವಾ ಸಂಕೋಚಿತ ಹಣ ಅಂತ ಕರಿತೀವಿ. ಜಾಸ್ತಿ ಲಿಕ್ವಿಡಿಟಿಯನ್ನು, ಹೆಚ್ಚು ಲಿಕ್ವಿಡಿಟಿಯನ್ನು ಹೊಂದಿರುವಂಥದ್ದನ್ನು ಇಲ್ಲಿ ಗುರುತಿಸ್ಬೋದು. ಹಾಗೆ ನೆಕ್ಸ್ಟು M2 ಅಂತ ಕರಿತೀವಿ. M2 ಲಿಕ್ವಿಡಿಟಿ ಅಂತ ಏನಂದರೆ ಈಗಾಗಲೇ ಹೇಳಿದ್ದೀನಿ, ಲಿಕ್ವಿಡಿಟಿ ಅಂದರೆ ಅವುಗಳು ಬೇಗ ಜಾಸ್ತಿ ಏನಾಗುತ್ತೆ, ಅವುಗಳು ಬೇಗ ಕನ್ವರ್ಟ್ ಆಗುವಂಥದ್ದು. ಈಗ ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಳ್ಬೇಕು ಅಂತ ಕೇಳಿದ್ರೆ, ಈಗ ನಿಮ್ಮ ಹತ್ರ ಏನಿದೆ, ಹಣ ಇದೆ, ಮೊಬೈಲ್ ಇದೆ, ಬೈಕ್ ಇದೆ, ವಸ್ತುಗಳಿದೆ, ಈ ಬೇರೆ ಏನಿದೆ, ಚಿನ್ನ ಇದೆ ಅಥವಾ ಆಸ್ತಿಗಳಿದೆ, ಇವುಗಳನ್ನು ಸಡನ್ ಆಗಿಬಿಟ್ಟು ಇದರಲ್ಲಿ ಬಹಳ ಬೇಗವಾಗಿ ಅದನ್ನು ಕೊಟ್ಟು ತೆಗೆದುಕೊಳ್ಳುವಂಥ ಲಿಕ್ವಿಡಿಟಿ ದ್ರವ್ಯತೆ ಜಾಸ್ತಿ ಇರುವಂಥದ್ದು ಯಾವ್ದು ಕೇಳಿದ್ರೆ ಮೊದಲ ಸ್ಥಾನದಲ್ಲಿ ಹಣನೇ ಕಂಡು ಬರುತ್ತೆ. ಅದಾದ ನಂತರ ಚಿನ್ನ, ಆಸ್ತಿಗಳೆಲ್ಲ ಕಂಡು ಬರ್ತಾ ಹೋಗುತ್ತೆ. ಇಲ್ಲಿ M2 ಅಂತ ಕರಿತೀವಿ. M2 ಅಂದರೆ ಇದಕ್ಕೆ ಸಂಬಂಧಪಟ್ಟಾಗೆ M2 ಏನು ಮನಿ ಸಪ್ಲೈ ಸಂಬಂಧಪಟ್ಟಾಗೆ ಇದು M1 ಮಾಪನದ ಎಲ್ಲ ಅಂಶಗಳನ್ನು ಹೊಂದಿರುತ್ತೆ. ವೆರಿ ಇಂಪಾರ್ಟೆಂಟ್. M2 ಏನಿದೆ, ನಾವೀಗ M1 ಅಂದರೆ ನಮಗೆ ಗೊತ್ತಾಯಿತು. M1 ಅಂದರೆ ನನ್ನಲ್ಲಿರುವಂಥ ಹಣ ಏನು ಸಾರ್ವಜನಿಕರಲ್ಲಿ ಕೈಯಲ್ಲಿರುವಂತಹ ನಗದು ಮತ್ತು ಅವನ ಬ್ಯಾಂಕ್ ಅಕೌಂಟ್ನಲ್ಲಿರುವಂಥ ಹಣವನ್ನು ನಾವೇನಂತ ಕರಿತೀವಿ, M1 ಅಂತ ಕರಿತೀವಿ. ಈಗ M2 ಅಂದರೆ ಏನು ಅಂತ ಗೊತ್ತಾಗಬೇಕು ಅಂದರೆ M2ನಲ್ಲಿ M1 ಮಾಪನದ ಎಲ್ಲ ಅಂಶಗಳು ಒಳಗೊಂಡಿರುತ್ತೆ, ಎಲ್ಲ ಅಂಶಗಳಿರುತ್ತೆ. ಮತ್ತು ಅಂಚೆ ಕಚೇರಿಯಲ್ಲಿನ ಒಟ್ಟು ಉಳಿತಾಯ ಠೇವಣಿಗಳನ್ನು ಒಳಗೊಂಡಿರುತ್ತೆ. ವೆರಿ ಇಂಪಾರ್ಟೆಂಟ್. M2 ಅಂದರೆ ನಮಗೆ ಗೊತ್ತಾಗಬೇಕು M1 ಅಂದರೆ, ಮತ್ತು POSB ಅಂದರೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಂತ ಕರಿತೀವಿ. ಅಂದರೆ ಅಂಚೆ ಕಚೇರಿಯಲ್ಲಿನ ಉಳಿತಾಯ ಖಾತೆಯ ಠೇವಣಿಗಳು ಅಂತ ಕರಿತೀವಿ. ಇವುಗಳನ್ನು ಲೆಕ್ಕಕ್ಕೆ ತಗೊಳ್ತೀವಿ M2ನಲ್ಲಿ. ಯಾಕೆ ಈ ಡಿಫ್ರೆನ್ಸ್, ಪೋಸ್ಟ್ ಆಫೀಸನ್ನು ಯಾಕೆ ಅಂತ ಕೇಳಿದ್ರೆ ಗೊತ್ತಿರಲಿ, ಈ ಹಿಂದೆ ನಮ್ಮ ಅಜ್ಜ ಅಥವಾ ನಮ್ಮ ಬಹಳ ಹಿರಿಯರು ಏನಿರ್ತಾರೆ ಅವರು ಬ್ಯಾಂಕ್ ಸಂಬಂಧ, ಇವತ್ತು ಕೂಡ ನಮ್ಮ ಮನೆ ಅಥವಾ ನಮ್ಮ ಆಸ್ಪಾಸ್ಗಳನ್ನು ನೀವು ಗಮನಿಸಿದರೆ ಬ್ಯಾಂಕ್ನಲ್ಲಿ ಹಣ ಇಡೋದಕ್ಕಿಂತ ಜಾಸ್ತಿ ಪೋಸ್ಟ್ ಆಫೀಸ್ನಲ್ಲಿ ಕಂಡು ಬರುತ್ತೆ. ಯಾಕೆ ಅಂತ ಕೇಳಿದ್ರೆ ಒಂದು ಕಾಲದಲ್ಲಿ ಬ್ಯಾಂಕುಗಳು ಕಡಿಮೆ ಇತ್ತು. ಈ ಪೋಸ್ಟ್ ಆಫೀಸ್ಗಳು ಹಳ್ಳಿ, ಗ್ರಾಮ, ಕುಗ್ರಾಮಕ್ಕೂ ಬಂದು ತಲುಪಿತ್ತು. ಅಂದರೆ ಪೋಸ್ಟ್ಗಳನ್ನು ಕೊಡುವಂಥದ್ದು, ಪೋಸ್ಟ್ಗಳು ಇವತ್ತಿನ ದಿನ ಫೋನ್ ಥರ ಏನಿತ್ತು ಅವತ್ತು ಫೋನ್ಗಳೆಲ್ಲ ಇರಲಿಲ್ಲ. ಆ ಸಂದರ್ಭದಲ್ಲಿ ಪೋಸ್ಟ್ಗಳನ್ನು ಪ್ರತಿಯೊಬ್ಬ ಬರೀತಾ ಇದ್ದ ಅಥವಾ ಪೋಸ್ಟ್ಗಳನ್ನು ತಲುಪಿಸ್ಬೇಕಿತ್ತು. ಪ್ರತಿ ಗ್ರಾಮದಲ್ಲಿ ಪೋಸ್ಟ್ ಆಫೀಸ್ ಇತ್ತು. ಆ ಗ್ರಾಮಕ್ಕೆ, ಆ ಪೋಸ್ಟ್ ಆಫೀಸ್ನಲ್ಲಿ ಏನಾಗಿರುತ್ತೆ, ಬ್ಯಾಂಕುಗಳು ಎಲ್ಲ ಗ್ರಾಮದಲ್ಲಿ ಕಂಡು ಬರ್ತಿರಲಿಲ್ಲ. ಹಾಗಾಗ್ಬಿಟ್ಟು ಸರ್ಕಾರ ಏನು ಮಾಡುತ್ತೆ, ಪೋಸ್ಟ್ ಆಫೀಸ್ನಲ್ಲಿ ಏನು ಮಾಡೋದು, ಟ್ರಾನ್ಸಾಕ್ಷನ್ನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿತು. ಆ M1 ಅಂದರೆ ನಮ್ಮ ಹತ್ರ ಇರುವಂಥ ಹಣ ಮತ್ತು ಬ್ಯಾಂಕ್ನಲ್ಲಿರುವಂಥ ಹಣ M1 ಅಂತ ಕರಿತೀವಿ. M2 ಅಂದರೆ M1 ಪ್ಲಸ್ ಅದರಲ್ಲಿ ಜೊತೆಗೆ ಯಾವುದನ್ನು ತೆಗೆದುಕೊಳ್ಬೇಕು, ಪೋಸ್ಟ್ ಆಫೀಸ್ ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆಯ ಠೇವಣಿಗಳನ್ನು ಇಲ್ಲಿ ಏನು ಮಾಡಬೇಕು, ತೆಗೆದುಕೊಳ್ಬೇಕಾಗತ್ತೆ. ನೆಕ್ಸ್ಟ್ M3 ಅಂತ ಕರಿತೀವಿ. ನೋಡಿ, M1 ಅಂದರೆ ನ್ಯಾರೋ ಮನಿ ಅಂತ ಕರಿತೀವಿ, ಸಂಕುಚಿತ ಹಣ, ಬಹಳ ಕಡಿಮೆ ಇರುವಂಥ, ಅಂದರೆ ಚಿಕ್ಕ ಅರ್ಥದಲ್ಲಿ ಸಿಗತ್ತೆ. ಆದರೆ M3 ಅಂದರೆ ವೆರಿ ಇಂಪಾರ್ಟೆಂಟ್, ಇದನ್ನು ವಿಶಾಲ ಹಣ ಅಂತ ಕರಿತೀವಿ, ಬ್ರಾಡ್ ಮನಿ ಅಂತ ಕರಿತೀವಿ. ತುಂಬ ವಿಶಾಲವಾದಂಥ ಹಣ ಅಥವಾ ಬ್ರಾಡ್ ಮನಿ M3 ಅಂತ ಕರಿತೀವಿ. ಈ M3ಯನ್ನು ಬ್ರಾಡ್ ಮನಿ ಅಥವಾ ವಿಶಾಲ ಹಣ ಅಂತ ಕರಿತೀವಿ. ಮತ್ತು ಇದು ದ್ರವ್ಯತೆಯ ಠೇವಣಿಗಳ ಜೊತೆಗೆ ಅವಧಿ ಠೇವಣಿಗಳನ್ನು ಸಹ ಒಳಗೊಂಡಿರುತ್ತೆ. ಅಂದರೆ ಲಿಕ್ವಿಡಿಟಿ ಇರುವಂತಹ ಅಕೌಂಟ್ ಕೂಡ ಕಂಡು ಬರುತ್ತೆ. ಇದರ ಜೊತೆಗೆ ಠೇವಣಿಗಳು, ಎಂತಹ ಠೇವಣಿಗಳು ಅಂದರೆ ಅವಧಿ ಠೇವಣಿಗಳು ಅಂತ ಕರಿತೀವಿ. ಫಿಕ್ಸ್ಡ್ ಡೆಪಾಸಿಟ್, FD ಅಂತೆಲ್ಲ ಕರಿತೀವಲ್ವ, ಅಂಥದ್ದೆಲ್ಲ ಕಂಡು ಬರುತ್ತೆ. ಅವುಗಳನ್ನು ಕೂಡ ಚರ್ಚೆಯನ್ನು ಮಾಡೋಣ. ಇದರಿಂದ ಇದು ಹಣದ ವಿಶಾಲ ವರ್ಗೀಕರಣವನ್ನು ಮಾಡುತ್ತೆ. ಅಂದರೆ ತುಂಬ ವಿಶಾಲವಾಗಿರುವಂಥದ್ದು. ಯಾವಾಗ ಇವುಗಳು ಅವಧಿ ಠೇವಣಿಗಳು ಕಂಡು ಬರುತ್ತೆ, ಅವುಗಳು ವಿಶಾಲವಾಗಿ ಕಂಡು ಬರುತ್ತೆ. ಇದು M1 ಮಾಪನದ ಎಲ್ಲ ಅಂಶಗಳು ಇರುತ್ತೆ. ನೋಡಿ, M2ನಲ್ಲಿ M1 ಬಂತು, M1 ಅಂತ ಗೊತ್ತಿದ್ರೆ M2 ಗೊತ್ತಾಗುತ್ತೆ. ಅದಾದ ನಂತರ M3 ಅನ್ನು ಗೊತ್ತಾಗಬೇಕು ಅಂದರೆ M3ನಲ್ಲಿ M1 ಮಾಪನದ M1 ಇರುತ್ತೆ, M1 ಕಂಡು ಬರುತ್ತೆ.
ಇದರ ಜೊತೆ ಎಲ್ಲ ಬ್ಯಾಂಕುಗಳ ಅವಧಿ ಠೇವಣಿಗಳನ್ನು ಒಳಗೊಂಡಿರುತ್ತೆ. ಅಂದರೆ ಅವಧಿ ಠೇವಣಿಗಳು ಅಂತ ಕರೆದ್ರೆ ಏನಾಗಿರುತ್ತೆ, ಕೆಲವೊಂದು ಫಿಕ್ಸ್ಡ್ ಡೆಪಾಸಿಟ್ ಅಂತ ಮಾಡಿರ್ತೀವಿ, ಒಂದಿಷ್ಟು ಕಾಲ ಅದಕ್ಕೆ ಸಮಯ ಇರುತ್ತೆ, ಅದಾದ ನಂತರ ಅದು ಮೆಚುರಿಟಿಗೆ ಬರುತ್ತೆ, ಅದಾದ ನಂತರ ಅದು ಅವುಗಳನ್ನು ತೆಗೆದುಕೊಳ್ಬೋದು. ಅವಧಿ ಠೇವಣಿಗಳು ಅಂತ ಕರಿತೀವಿ. ಸಣ್ಣ ವ್ಯವಹಾರಗಳು ಮತ್ತು ವ್ಯಕ್ತಿಗಳಿಗಿಂತ ದೊಡ್ಡ ಹಣಕಾಸು ಸಂಸ್ಥೆಗಳು ಮತ್ತು ಈ ಸಂಸ್ಥೆಗಳೊಂದಿಗೆ M3 ನಿಕಟ ಸಂಬಂಧವನ್ನು ಹೊಂದಿರುತ್ತೆ. ಅಂದರೆ M3 ಸಣ್ಣ ವ್ಯವಹಾರಗಳು ಮತ್ತು ಸಣ್ಣ ವ್ಯವಹಾರಗಳನ್ನು ಮಾಡುವಂತಹ ವ್ಯಕ್ತಿಗಳ, ಅಂದರೆ ವ್ಯವಹಾರಗಳಲ್ಲಿ ಒಳಗೊಂಡಿರುವಂಥ ವ್ಯಕ್ತಿಯಾಗಿರ್ಬೋದು, ಅಥವಾ ಎಲ್ಲಿ ಕಂಡುಬರುವಂತಹ ಅಂದರೆ ವ್ಯಕ್ತಿಗಳಿಗಿಂತ ಸಣ್ಣ ವ್ಯವಹಾರಗಳನ್ನು ಮಾಡಿಕೊಂಡಿರುವಂತಹ ವ್ಯಕ್ತಿ ಅಥವಾ ಆ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವರು ಅಥವಾ ವ್ಯಕ್ತಿಗಳನ್ನು ಹೊರತುಪಡಿಸಿ ದೊಡ್ಡ ಹಣಕಾಸು ಸಂಸ್ಥೆ, ದೊಡ್ಡ MNCಗಳು ಮತ್ತು ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳು ಮತ್ತು ಸಂಸ್ಥೆಗಳೊಂದಿಗೆ ಈ M3 ನಿಕಟ ಸಂಬಂಧವನ್ನು ಹೊಂದಿರುತ್ತೆ. ಅಂದರೆ ಇದು ಬಹಳ ವಿಶಾಲವಾದಂತಹ ಅರ್ಥವನ್ನು ಒಳಗೊಂಡಿರೋದ್ರಿಂದ ಈ ಅರ್ಥವನ್ನು ಮಾಡಿಕೊಳ್ಬೇಕು. ಈ M3ಯನ್ನು ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರಜ್ಞರು ಆರ್ಥಿಕತೆಯೊಳಗಿನ ಸಂಪೂರ್ಣ ಹಣ ಪೂರೈಕೆಯನ್ನು ಅಂದಾಜು ಮಾಡಲು ಮತ್ತು ಸರ್ಕಾರಗಳು ಮಧ್ಯಮ ಮತ್ತು ದೀರ್ಘಾವಧಿ ಕಾಲಿನ ಅವಧಿಯಲ್ಲಿ ನೇರ ನೀತಿ ಮತ್ತು ಹಣದುಬ್ಬರವನ್ನು ನಿಯಂತ್ರಿಸಲು ಬಳಸ್ತಾರೆ. ಯಾಕೆ ಇದನ್ನು M3 ಬಳಸಬೇಕು ಅಂತ ಕೇಳಿದ್ರೆ, ವಿಶೇಷವಾಗಿಬಿಟ್ಟು ಇದನ್ನು ಇಡೀ ಸಾಂಪ್ರದಾಯಿಕವಾಗಿಬಿಟ್ಟು ಅಂದರೆ ಹಿಂದೆಯಿಂದನೂ ಕಲ್ಚರಲ್ಲಿ ನಾವು ಇದನ್ನು ಅಳವಡಿಸ್ಕೊಳ್ತಾ ಬಂದಿದ್ದೀವಿ. ಇಡೀ ಆರ್ಥಿಕತೆಯೊಳಗಿನ ಸಂಪೂರ್ಣ ಹಣ ಪೂರೈಕೆಯನ್ನು ಅಂದಾಜು ಮಾಡಲು, ಆರ್ಥಿಕತೆಯಲ್ಲಿ ಕಂಪ್ಲೀಟ್ ಇಡೀ ನಮ್ಮ ದೇಶದಲ್ಲಿ ಎಷ್ಟು ಹಣ ಇದೆ ಅನ್ನೋದನ್ನು ಲೆಕ್ಕ ಹಾಕಬೇಕು ಅಂತ ಹೇಳ್ಬಿಟ್ಟು, ಜೊತೆಗೆ ಅವುಗಳ ಪೂರೈಕೆಯನ್ನು ಸಪ್ಲೈ ಎಷ್ಟಿದೆ ಅನ್ನೋದನ್ನು ಅಂದಾಜು ಮಾಡಲು ಮತ್ತು ಸರ್ಕಾರಗಳು ಮಧ್ಯಮ ಮತ್ತು ದೀರ್ಘಕಾಲೀನ ಅವಧಿಯಲ್ಲಿ ಏನು ಮಾಡಬೇಕು, ಲಾಂಗ್ ಟರ್ಮ್ ಆಗಿರ್ಬೋದು ಅವಧಿಯಲ್ಲಿ ನೇರ ನೀತಿ ಮತ್ತು ಹಣದುಬ್ಬರವನ್ನು ನಿಯಂತ್ರಣವನ್ನು ಮಾಡೋದಕ್ಕೆ M3 ಬಹಳ ಸಹಾಯವನ್ನು ಮಾಡುತ್ತೆ. ಹಾಗಾದರೆ M3 ಅಂದರೆ ಏನು ಅಂತ ಕೇಳಿದರೆ ಗೊತ್ತಿರಲಿ, ಬಹಳ ಸಿಂಪಲ್ ಇದು. M3 ಅಂದರೆ M1 + TD ಅಂತ ಕರಿತೀವಿ. ಹಾಗಂದರೆ TD ಅಂದರೆ ಟೈಮ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಟೈಮ್ ಡೆಪಾಸಿಟ್ ಅಂದರೆ ನೋಡಿ, M1 ಅಂದರೆ ನಮಗೆ ಗೊತ್ತಿದೆ, ನಮ್ಮ ಹತ್ರ ಇರುವಂಥ ಹಣ ಮತ್ತು ಬ್ಯಾಂಕ್ನಲ್ಲಿರುವಂಥ ಡೆಪಾಸಿಟ್ ಮಾಡಿದಂಥ ಹಣ M1. ಈಗ M3 ಗೊತ್ತಾಗಬೇಕು ಅಂದರೆ M1 + TD ಅಂತ ಕರಿತೀವಿ, ಟೈಮ್ ಡೆಪಾಸಿಟ್ ಅಂತ ಕರಿತೀವಿ. ಎಲ್ಲ ಬ್ಯಾಂಕುಗಳು ಹೊಂದಿರುವಂತಹ ಅವಧಿ ಠೇವಣಿಗಳಾಗಿರುತ್ತೆ. ಎಲ್ಲ ಬ್ಯಾಂಕುಗಳ ಏನಾಗಿರುತ್ತೆ, ಹೊಂದಿರುವಂತಹ ಅವಧಿ ಠೇವಣಿಗಳು ಇವುಗಳಲ್ಲಿ ಕಂಡು ಬರುತ್ತೆ. ವಿಶೇಷವಾಗಿಬಿಟ್ಟು M1 + TD ಅಂತ ಕರಿತೀವಿ, ಟೈಮ್ ಡೆಪಾಸಿಟ್ ಅಂತ ಕರಿತೀವಿ. ಇವುಗಳನ್ನು ಲೆಕ್ಕ ಹಾಕ್ತೀವಿ. ಅಂದರೆ ಡೆಪಾಸಿಟನ್ನು ಹಿಂದೆ ಲೆಕ್ಕ ಹಾಕಿರಲಿಲ್ಲ, ಟೈಮ್ ಡೆಪಾಸಿಟನ್ನು ಇಲ್ಲಿ M3ನಲ್ಲಿ ಲೆಕ್ಕ ತೆಗೆದುಕೊಳ್ತೀವಿ. ಹಾಗೆ M4 ಅಂತ ಕರಿತೀವಿ. M4 ಅಂದರೆ M3 ಮತ್ತು M4ನ ನಡುವೆ ಹೆಚ್ಚಿನ ವ್ಯತ್ಯಾಸಗಳಿಲ್ಲ. M3ಗೂ ಮತ್ತು M4ಗೂ ಜಾಸ್ತಿ ವ್ಯತ್ಯಾಸಗಳಿಲ್ಲ. ಇದು M3 ಮಾಪನದ ಎಲ್ಲ ಅಂಶಗಳು. M3 ಮಾಪನದಲ್ಲಿ ಏನೇನು ಅಂಶಗಳಿತ್ತು, M1 + ಅವುಗಳ ಜೊತೆಗೆ TD ಇತ್ತು. M3 ಮಾಪನದ ಎಲ್ಲ ಅಂಶಗಳಿರುತ್ತೆ ಮತ್ತು ಅಂಚೆ ಕಚೇರಿಯಲ್ಲಿನ ಉಳಿತಾಯ ಠೇವಣಿಗಳ ಜೊತೆಗೆ ಒಟ್ಟು ಠೇವಣಿಗಳನ್ನು ಮತ್ತು ಅಂದರೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಹೊರತುಪಡಿಸಿ, ಗೊತ್ತಿರಲಿ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಕರಿತೀವಿ, ಇವುಗಳನ್ನು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಹೊರತುಪಡಿಸಿ ಬೇರೆಲ್ಲ ಒಳಗೊಂಡಿರುತ್ತೆ ಅನ್ನತ್ತೆ. ನೋಡಿ, ವೆರಿ ಇಂಪಾರ್ಟೆಂಟ್. M4 ಏನು ಹೇಳುತ್ತೆ, ನಾವು ನೇರವಾಗಿ ಹೇಳ್ತೀನಿ. M4 ಅಂದರೆ M3 ಕಂಡು ಬರುತ್ತೆ. M3 ಅಂದರೆ ಗೊತ್ತಿರಬೇಕು, M1 + TD ಅಂತ ಕರಿತೀವಿ, ಟೈಮ್ ಡೆಪಾಸಿಟ್. ಇದ್ರ ಜೊತೆಗೆ TPOD ಅಂತ ಕರಿತೀವಿ. ಅಂದರೆ ನಾವೀಗಾಗಲೇ ಮಾಡಿರುವಂಥ ಟೋಟಲ್ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ಗಳು. ಇಲ್ಲಿ ಪೋಸ್ಟ್ ಆಫೀಸನ್ನು ನಾವು ತೆಗೆದುಕೊಂಡಿರಲಿಲ್ಲ, ಈ ಪೋಸ್ಟ್ ಆಫೀಸ್ನ ಡೆಪಾಸಿಟ್ಗಳನ್ನು ತೆಗೆದುಕೊಳ್ತೀವಿ. ಒಟ್ಟು ಅಂಚೆ ಕಚೇರಿಯ ಠೇವಣಿಗಳನ್ನು ತೆಗೆದುಕೊಳ್ತೀವಿ. ಆದರೆ ವಿಶೇಷವಾಗಿ ಬಿಟ್ಟು ಗೊತ್ತಿರಲಿ, ಎಲ್ಲ ಠೇವಣಿಗಳನ್ನು ತೆಗೆದುಕೊಳ್ಳೋ ಜೊತೆಗೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋಕೆ ಬರಲ್ಲ. ಈ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಏನಿದೆ ಅವುಗಳನ್ನು ಮೆಚ್ಯೂರಿಟಿಗೆ ಸಂಬಂಧಪಟ್ಟಾಗೆ ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಬಾರ್ದು ಅನ್ನೋದನ್ನು M4 ತಿಳಿಸುತ್ತೆ. ಭಾಳ ಇಂಪಾರ್ಟೆಂಟ್ ಇದು. M4 ಅನ್ನೋದನ್ನು ಹೀಗೆ ಅರ್ಥವನ್ನು ಮಾಡ್ತೀವಿ. ಅದಾದ ನಂತರ ವೆರಿ ಇಂಪಾರ್ಟೆಂಟ್, ಬ್ಯಾಂಕ್ಗಳ ಸಂಬಂಧಪಟ್ಟಾಗ ನೋಡ್ತಾ ಬಂದ್ವಿ. ಬ್ಯಾಂಕನ್ನು ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಆಯಿತು, ಅದಾದ ನಂತರ ಹೌದ್ ಕಮರ್ಷಿಯಲ್ ಬ್ಯಾಂಕನ್ನು ನೋಡಿದ್ವಿ. ಅದಾದ ನಂತರ ಬ್ಯಾಂಕ್ ಸಂಬಂಧಪಟ್ಟ ಭಾಳ ವಿಷಯಗಳನ್ನು ಚರ್ಚೆಯನ್ನು ಮಾಡ್ತಾ ಬಂದ್ವಿ. ಇವತ್ತಿರುವಂಥ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಸಂಬಂಧಪಟ್ಟ ಕೂಡ ಚರ್ಚೆಯನ್ನು ಮಾಡೋದಾದರೆ, ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಹಿಂದೆ ಹೇಗಿತ್ತು ಅಂತ ಕೇಳಿದ್ರೆ 3 ಬ್ಯಾಂಕುಗಳಿತ್ತು. ಬ್ಯಾಂಕ್ ಆಫ್ ಯಾವುದು, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್, ಬ್ಯಾಂಕ್ ಆಫ್ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ ಅಂತ ಕರಿತಿದ್ವಿ. ಆ 3 ಬ್ಯಾಂಕುಗಳನ್ನು ಏನು ಮಾಡ್ತಾರೆ, ಮರ್ಜನ್ನು ಮಾಡಿಬಿಟ್ಟು ಅದನ್ನೇನಂತ ಮಾಡ್ತಾರೆ, ಪ್ರೆಸಿಡೆನ್ಸಿ ಬ್ಯಾಂಕ್ ಅಂತ. ಆ 3 ಬ್ಯಾಂಕುಗಳನ್ನ ಏನಂತ ಕರೀತಾರೆ, ಪ್ರೆಸಿಡೆನ್ಸಿ ಬ್ಯಾಂಕ್ ಅಂತ ಕರೀತಾರೆ. ಅದಾದ ನಂತರ ಈ 3 ಬ್ಯಾಂಕುಗಳನ್ನು ಮರ್ಜನ್ನು ಮಾಡಿಬಿಟ್ಟು ಅದಕ್ಕೊಂದು ಹೆಸರನ್ನು ಕೊಡ್ತಾರೆ, ಇಂಪೀರಿಯರ್ ಬ್ಯಾಂಕ್ ಅಂತ ಕರಿತೀವಿ.
ಇಂಪೀರಿಯಲ್ ಬ್ಯಾಂಕ್ ನೆಕ್ಸ್ಟ್ ತದನಂತರ ಏನಾಯಿತು ಅಂತ ಕೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಯಿತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದು ಪ್ರಸ್ತುತ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಅಂತ ಕರಿತೀವಿ. ಈ ಬ್ಯಾಂಕ್ ಸಂಬಂಧಪಟ್ಟಾಗ ನೋಡೋದಾದರೆ ಬಹಳ ಇಂಪಾರ್ಟೆಂಟ್ ಇರುವಂಥ ಅಂಶ, ಬ್ಯಾಂಕ್ ಸಂಬಂಧಪಟ್ಟಾಗ ನೋಡೋದಾದರೆ ಈ 1921ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಆಗಿರುವಂತಹ ಬ್ಯಾಂಕ್ ಏನಾಗುತ್ತೆ, ಈ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಅದಾದ ನಂತರ ಸ್ಥಾಪನೆ ಆದ ಈ ಬ್ಯಾಂಕ್ ಏನಿದೆ 1955 VVIMP ಬಹಳ ಇಂಪಾರ್ಟೆಂಟ್ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 1955 ಜುಲೈ 1, ಗೊತ್ತಿರಲಿ ಜುಲೈ 1 ನಾವೇನಂತ ಆಚರಣೆ ಮಾಡ್ತೀವಿ, GST ದಿನ ಅಂತ ಆಚರಣೆಯನ್ನು ಮಾಡ್ತೀವಿ. ಹಿಂದೆ ಕೂಡ ನೋಡಿದ್ವಿ GSTಗೆ ಸಂಬಂಧಪಟ್ಟಾಗೆ. ಜುಲೈ 1, 1955ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬ್ಯಾಂಕನ್ನು ರಾಷ್ಟ್ರೀಕರಣವನ್ನು ಮಾಡ್ತಾರೆ, ನ್ಯಾಷನಲೈಸನ್ನು ಮಾಡ್ತಾರೆ. 1959ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಮೂಹವನ್ನು ಸ್ಥಾಪಿಸಲಾಗುತ್ತೆ. ಈ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಮೂಹ ಮೂಲದಲ್ಲಿ ಎಷ್ಟು ಬ್ಯಾಂಕುಗಳ ಸಹವರ್ತಿಗಳೊಂದಿಗೆ ಕಾರ್ಯನಿರ್ವಹಿಸ್ತಿತ್ತು ಅಂತ ಕೇಳ್ತಾರೆ. 7 ಸಹವರ್ತಿ ಬ್ಯಾಂಕ್ಗಳ ಜೊತೆಗೆ ಈ ಬ್ಯಾಂಕ್ಗಳು ಕಾರ್ಯನಿರ್ವಹಿಸ್ತಿತ್ತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 7 ಸಹವರ್ತಿ ಬ್ಯಾಂಕ್ಗಳೊಂದಿಗೆ ಏನಾಗುತ್ತೆ, ಈ ಬ್ಯಾಂಕ್ ಕಾರ್ಯನಿರ್ವಹಿಸ್ತಿರುತ್ತೆ. ಯಾವುದೆಲ್ಲ 7 ಸಹವರ್ತಿ ಬ್ಯಾಂಕ್ಗಳು ಅಂತ ಎಕ್ಸಾಮ್ನಲ್ಲಿ ಕೇಳ್ತಾರೆ ನಮಗೆ. ಮೇಲಿನ 2-3 ಮಾತ್ರ, 4-5 ಮಾತ್ರ, ಅಥವಾ ಒಂದು ಎಲ್ಲದೂ ಸರಿ ಎಲ್ಲದೂ ತಪ್ಪು ಅಂತ ಕರೀತಾರೆ. ಆ ದೃಷ್ಟಿಯಿಂದ ಗೊತ್ತಿರಬೇಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 7 ಸಹವರ್ತಿ ಬ್ಯಾಂಕ್ಗಳನ್ನು ಜೊತೆಗೆ ಕಾರ್ಯನಿರ್ವಹಿಸ್ತಿತ್ತು. ಇದರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಮತ್ತು ಜೈಪುರ ಅಂತ ಕರಿತೀವಿ. ಈ ಬ್ಯಾಂಕ್ ಏನಿದೆ ಇದು ಸ್ಟೇಟ್ ಬ್ಯಾಂಕ್ನ 7 ಸಹವರ್ತಿ ಬ್ಯಾಂಕ್ನಲ್ಲಿ ಒಂದು ಬ್ಯಾಂಕ್. ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಅಂತ ಕರಿತೀವಿ. ಈ ಬ್ಯಾಂಕ್ ಕೂಡ ಏನು SBIನ 7 ಸಹವರ್ತಿ ಬ್ಯಾಂಕ್ನಲ್ಲಿ ಒಂದು ಬ್ಯಾಂಕ್. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಕರಿತೀವಿ. ಈ ಬ್ಯಾಂಕ್ ಕೂಡ ಹೌದು. ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರ್ ಅಂತ ಕರಿತೀವಿ. ಈ ಬ್ಯಾಂಕ್ ಕೂಡ ಹೌದು. ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ ಅಂತ ಕರಿತೀವಿ. ಈ ಬ್ಯಾಂಕು ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಹವರ್ತಿ ಬ್ಯಾಂಕ್ ಅಂತ ಕರಿತೀವಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂದೋರ್ ಅಂತ ಕರಿತೀವಿ. ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ ಅಂತ ಕರಿತೀವಿ. ಈ 7 ಬ್ಯಾಂಕುಗಳು SBIನ ಸಹವರ್ತಿ ಬ್ಯಾಂಕುಗಳು ಅಥವಾ ಮೂಲ ಬ್ಯಾಂಕುಗಳಲ್ಲಿ ಕಂಡು ಬರ್ತಿದ್ದಂತಹ ಬ್ಯಾಂಕ್ ಅಂತ ಕರಿತೀವಿ. ಯಾವಾಗ ರಾಷ್ಟ್ರೀಕರಣ ಆಯಿತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಜುಲೈ 1, 1955ರಲ್ಲಿ ಈ ಬ್ಯಾಂಕ್ ಏನಾಗುತ್ತೆ, ನ್ಯಾಷನಲೈಸೇಷನ್ ಆಗಿರೋದನ್ನು ಗಮನಿಸ್ಬೋದು. ಅದಾದ ನಂತರ ವೆರಿ ಇಂಪಾರ್ಟೆಂಟ್ ಆದಂತಹ ಇನ್ನೊಂದು ಬ್ಯಾಂಕನ್ನು ನೋಡೋದಾದರೆ ಭಾರತೀಯ ಮಹಿಳಾ ಬ್ಯಾಂಕ್ ಅಥವಾ BMB ಅಂತ ಕರಿತೀವಿ. ಈ ಹಿಂದೆ ಪ್ರಶ್ನೆಯನ್ನು ನೇರವಾಗಿ ಕೇಳಿದರೆ ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಬೇರೆ ಬೇರೆ ಗ್ರೂಪ್ ಸಿ ಅಂತ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳಿದ್ದು ಭಾರತೀಯ ಮಹಿಳಾ ಬ್ಯಾಂಕ್ ಏನಿದೆ ಅದರ ಘೋಷವಾಕ್ಯ ಯಾವುದು ಅಂತ ಕೇಳಿದ್ದಾರೆ. ಇನ್ನೊಮ್ಮೆ ಎಕ್ಸಾಮ್ನಲ್ಲಿ ಭಾರತೀಯ ಮಹಿಳಾ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ದಾರೆ. ಇನ್ನೊಂದು ಎಕ್ಸಾಮ್ನಲ್ಲಿ ಭಾರತೀಯ ಮಹಿಳಾ ಬ್ಯಾಂಕ್ ಏನಿದೆ ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಇನ್ನು KSನಂಥ ಎಕ್ಸಾಮ್ಗಳಲ್ಲಿ ಬಹಳಷ್ಟು ವಿಶೇಷವಾಗಿಬಿಟ್ಟು ಈ ಬ್ಯಾಂಕ್ನ ವಿಶೇಷತೆ ಏನು ಅಂತೆಲ್ಲ ಕೇಳಿದ್ದಾರೆ. ಆ ದೃಷ್ಟಿಯಿಂದ ಭಾರತೀಯ ಮಹಿಳಾ ಬ್ಯಾಂಕ್ ಅಂತ ಏನು ಕರಿತೀವಿ ಇದರ ಅಂಶ ನಮಗೆ ಗೊತ್ತಿರಬೇಕು. ಭಾರತೀಯ ಮಹಿಳಾ ಬ್ಯಾಂಕ್ ಸ್ಥಾಪನೆ ಆಗಿದ್ದು 2013 ನವೆಂಬರ್ 19ಕ್ಕೆ ಈ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಯಾವಾಗ 2013 ನವೆಂಬರ್ 19ಕ್ಕೆ ಈ ಬ್ಯಾಂಕ್ ಯಾವುದೋ ಭಾರತೀಯ ಮಹಿಳಾ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಈ ಭಾರತೀಯ ಮಹಿಳಾ ಬ್ಯಾಂಕ್ ಯಾಕೆ ಈ ದಿನ ಸ್ಥಾಪನೆ ಆಗಬೇಕು ಅಂತ ಕೇಳಿದ್ರೆ ಒಂದು ವಿಶೇಷತೆ ಇತ್ತು. ಯಾಕೆ ಈ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ಅಂತ ಕೇಳಿದ್ರೆ ಈ ಬ್ಯಾಂಕ್ ದೇಶದ ಮೊದಲ ಮಹಿಳಾ ಬ್ಯಾಂಕ್ ಅಂತ ಕರಿತೀವಿ. ಯಾಕೆ ನವೆಂಬರ್ 19ಕ್ಕೆ ಸ್ಥಾಪನೆ ಆಗುತ್ತೆ ಅಂತ ಕೇಳಿದ್ರೆ ಇಂದಿರಾ ಗಾಂಧಿಯವರ 96ನೇ ಹುಟ್ಟುಹಬ್ಬದ ಸವಿನೆನಪಿಗೋಸ್ಕರ ಯಾವಾಗ ನವೆಂಬರ್ 19, 2013ರಂದು ಈ ಬ್ಯಾಂಕ್ ಸ್ಥಾಪನೆಯನ್ನು ಮಾಡ್ತಾರೆ. ಯಾರು ಕೇಳಿದ್ರೆ ಮಾಜಿ ಪ್ರಧಾನಮಂತ್ರಿ ಆದಂತಹ ಮನಮೋಹನ್ ಸಿಂಗ್ ಈ ಬ್ಯಾಂಕ್ಗಳನ್ನು ಏನು ಮಾಡ್ತಾರೆ, ಉದ್ಘಾಟನೆಯನ್ನು ಮಾಡ್ತಾರೆ. ಈ ಬ್ಯಾಂಕ್ನ ಕೇಂದ್ರ ಕಚೇರಿಯನ್ನು ಕೇಳ್ತಾರೆ, ಗೊತ್ತಿರಲಿ ನವದೆಹಲಿಯಲ್ಲಿ ಈ ಬ್ಯಾಂಕ್ನ ಕೇಂದ್ರ ಕಚೇರಿ ಕಂಡುಬರುತ್ತೆ. ಹೆಡ್ ಕ್ವಾರ್ಟರ್ ನವದೆಹಲಿಯಲ್ಲಿ ಕಂಡುಬರುತ್ತೆ. ಆಲ್ಮೋಸ್ಟ್ ಆಲ್ ಬ್ಯಾಂಕ್ಗಳ ಹೆಡ್ ಕ್ವಾರ್ಟರ್ ಎಲ್ಲ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಎಲ್ಲಿ ಮುಂಬೈನಲ್ಲಿ ಕಂಡು ಬರುತ್ತೆ. ಮ್ಯಾಕ್ಸಿಮಮ್ ICICI ಬ್ಯಾಂಕ್ ಆಗಿರ್ಬೋದು, RBI ಆಗಿರ್ಬೋದು, ನಬಾರ್ಡ್ ಆಗಿರ್ಬೋದು, SEBI ಆಗಿರ್ಬೋದು, ಎಲ್ಲ ಬ್ಯಾಂಕ್ಗಳು ಮ್ಯಾಕ್ಸಿಮಮ್ ಕಂಡು ಬರುತ್ತೆ. ಮ್ಯಾಕ್ಸಿಮಮ್ ಹಾಗಂತ ಹೇಳ್ಬಿಟ್ಟು ಎಲ್ಲ ಬ್ಯಾಂಕ್ಗಳು ಅಲ್ಲೇ ಕಂಡು ಬರಬೇಕು ಅಂತೇನಿಲ್ಲ. ಈಗಾಗಲೇ SIDBI ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಕಂಡು ಬರುತ್ತೆ. ಅಥವಾ BMB ಭಾರತೀಯ ಮಹಿಳಾ ಬ್ಯಾಂಕ್ ಏನಿದೆ ಈ ಬ್ಯಾಂಕ್ನ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ನೋಡಿದ್ವಿ. ಭಾರತೀಯ ಮಹಿಳಾ ಬ್ಯಾಂಕ್ನ ಘೋಷವಾಕ್ಯ ಏನು ಅಂತ ಕೇಳಿದ್ರೆ ಗೊತ್ತಿರಲಿ, ಎಂಪವರ್ ವುಮೆನ್ ಎಂಪವರಿಂಗ್ ಇಂಡಿಯಾ ಅಂತ ಕರಿತೀವಿ. ಎಂಪವರ್ ವುಮೆನ್ ಎಂಪವರಿಂಗ್ ಇಂಡಿಯಾ ಅಂತ ಕರಿತೀವಿ.
ಅಂದರೆ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಬ್ಯಾಂಕ್ ಏನಾಗುತ್ತೆ, ವಿಶೇಷವಾದಂಥ ಬ್ಯಾಂಕ್ ಆಗಿರುತ್ತೆ. ಘೋಷವಾಕ್ಯನೇ ಇದೆ, ಎಂಪವರ್ ವುಮೆನ್ ಎಂಪವರಿಂಗ್ ಇಂಡಿಯಾ ಅಂತ ಇದರ ಘೋಷವಾಕ್ಯವನ್ನು ಕೊಟ್ಟಿದೆ. ಭಾರತೀಯ ಮಹಿಳಾ ಬ್ಯಾಂಕ್ನ ಮೊಟ್ಟ ಮೊದಲ ಅಧ್ಯಕ್ಷರು ಯಾರಿದ್ರು ಅಂತ ಕೇಳ್ತಾರೆ, ಗೊತ್ತಿರಲಿ. ಈ ಬ್ಯಾಂಕ್ನ ಮೊಟ್ಟ ಮೊದಲ ಅಧ್ಯಕ್ಷರು ಉಷಾ ಅನಂತ ಸುಬ್ರಹ್ಮಣ್ಯಂ ಅಂತ ಕರಿತೀವಿ. ಉಷಾ ಅನಂತ ಸುಬ್ರಹ್ಮಣ್ಯಂ ಅಂತ. ಈ ಬ್ಯಾಂಕ್ ಮೊಟ್ಟ ಮೊದಲು ಸಂಬಂಧಪಟ್ಟಾಗ ಈ ಬ್ಯಾಂಕ್ ಏನಿದೆ, ಈ ವಿಶೇಷವಾದಂತಹ ಬ್ಯಾಂಕ್ ಅಂತ ಕರಿತೀವಿ. ಯಾಕೆ ಅಂತ ಕೇಳಿದ್ರೆ ಈ ಬ್ಯಾಂಕ್ನ ವಿಶೇಷತೆಗಳು ನಮಗೆ ಗೊತ್ತಿರಬೇಕು. ಈ ಬ್ಯಾಂಕ್ ಪ್ರೆಸೆಂಟ್ 2017 ಏಪ್ರಿಲ್ 1ರಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನೊಂದಿಗೆ ಮರ್ಜ್ ಆಗಿರುತ್ತೆ. ಇವತ್ತು ಕೂಡ ಬಹಳಷ್ಟು ಬ್ಯಾಂಕ್ಗಳು ಮರ್ಜ್ ಆಗಿರೋದನ್ನು ಗಮನಿಸ್ಬೋದು. ಇದರಲ್ಲಿ 2017 ಏಪ್ರಿಲ್ 1ರಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನೊಂದಿಗೆ ಭಾರತೀಯ ಮಹಿಳಾ ಬ್ಯಾಂಕ್ ಏನಾಗಿದೆ, ಮರ್ಜ್ ಆಗಿದೆ. ಈ ಬ್ಯಾಂಕಿನ ಸಿಬ್ಬಂದಿಯು, ಈ ಬ್ಯಾಂಕ್ನ ವಿಶೇಷತೆ ಏನು ಗೊತ್ತಾ, ಈ ಬ್ಯಾಂಕ್ನ ಸಿಬ್ಬಂದಿಯು ಸಂಪೂರ್ಣ ಮಹಿಳೆಯರೇ ಆಗಿದ್ದು ಮಹಿಳೆಯರಿಗೆ ಹೆಚ್ಚು ಸಾಲ ಸೌಲಭ್ಯವನ್ನು ನೀಡುವಂತಹ ಮತ್ತು ಮಹಿಳೆಯರ ಉಳಿತಾಯವನ್ನು ಉತ್ತೇಜಿಸುವಂಥ ಬ್ಯಾಂಕ್ ಅಂತ ಕರಿತೀವಿ. ಈ ಬ್ಯಾಂಕ್ನ ವಿಶೇಷತೆ ಅಂದರೆ ಬ್ಯಾಂಕ್ನಲ್ಲಿ ವಿಶೇಷವಾಗಿಬಿಟ್ಟು ಬ್ಯಾಂಕ್ನ ಎಲ್ಲ ಸಿಬ್ಬಂದಿಯು ಮಹಿಳೆಯರಿಂದಲೇ ಕೂಡಿರುವಂಥದ್ದಾಗಿರುತ್ತೆ. ಮತ್ತು ಇನ್ನೂ ವಿಶೇಷ ಏನು ಅಂತ ಕೇಳಿದ್ರೆ ಈ ಬ್ಯಾಂಕ್ ಸಾಲವನ್ನು ಏನು ಮಾಡುತ್ತೆ, ಹೆಚ್ಚು ಸಾಲ ಸೌಲಭ್ಯಗಳನ್ನು ಕೊಡುವಂಥದ್ದು ಯಾರಿಗೆ ಅಂತ ಕೇಳಿದರೆ ಮಹಿಳೆಯರಿಗೆ ಹೆಚ್ಚು ಸಾಲ ಸೌಲಭ್ಯಗಳನ್ನು ಒದಗಿಸುತ್ತೆ. ಠೇವಣಿ ಡೆಪಾಸಿಟನ್ನು ಎಲ್ಲರಿಂದಲೂ ಸ್ವೀಕರಿಸುತ್ತೆ. ಎಲ್ಲ ಅಂದರೆ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರಿಂದಲೂ ಡೆಪಾಸಿಟನ್ನು ಸ್ವೀಕಾರವನ್ನು ಮಾಡುತ್ತೆ. ಆದರೆ ಸಾಲವನ್ನು ಮಹಿಳೆಯರಿಗೆ 80% ಕೊಡುತ್ತೆ. 80%, 80 ಅತಿ ಹೆಚ್ಚು ಸಾಲವನ್ನು ಮಹಿಳೆಯರಿಗೆ ಕೊಡುತ್ತೆ. ಹೆಸರು ಹೇಳುತ್ತೆ ಮಹಿಳಾ ಬ್ಯಾಂಕ್ ಅಂತ ಕರಿತೀವಿ. ಈಗಾಗಲೇ ಈ ಬ್ಯಾಂಕ್, ಭಾರತೀಯ ಮಹಿಳಾ ಬ್ಯಾಂಕ್ ಏನಿದೆ, ಮಹಿಳಾ ಬ್ಯಾಂಕ್ನ ಪರಿಕಲ್ಪನೆಯನ್ನು ಇಡೀ ವಿಶ್ವದಲ್ಲಿ ಈಗಾಗಲೇ ಪಾಕಿಸ್ತಾನ ಮತ್ತು ತಾಂಜೇನಿಯಾ ಬ್ಯಾಂಕ್ ಈಗಾಗಲೇ ಸ್ಥಾಪಿಸಿದೆ. ಮಹಿಳಾ ಬ್ಯಾಂಕ್ ಅನ್ನೋದನ್ನು ಸ್ಥಾಪನೆಯನ್ನು ಮಾಡಿದೆ. ಮಹಿಳಾ ಬ್ಯಾಂಕ್ ಅಸ್ತಿತ್ವದಲ್ಲಿರುವಂಥದ್ದು ಈ ಬ್ಯಾಂಕ್ನಲ್ಲಿ ಅಂದರೆ ಪಾಕಿಸ್ತಾನ ಆಗಿರ್ಬೋದು, ತಾಂಜೇನಿಯಾದಲ್ಲಿ ಈಗಾಗಲೇ ಸ್ಥಾಪನೆ ಮಾಡಿದ್ದಾರೆ. ನಾವು ಭಾರತ ಮಹಿಳಾ ಬ್ಯಾಂಕ್ ಇದನ್ನು 3ನೇ ದೇಶವಾಗಿರುತ್ತೆ. ಅಂದರೆ ಮಹಿಳಾ ಬ್ಯಾಂಕನ್ನು ಸ್ಥಾಪಿಸಿದಂತಹ 3ನೆಯ ದೇಶ ಅಂತೇಳ್ಬಿಟ್ಟು ನಾವು ನಮ್ಮನ್ನು ಗುರುತಿಸ್ಕೊಳ್ತೀವಿ. ಹಿಂದೆ ಪಾಕಿಸ್ತಾನ ಮತ್ತು ತಾಂಜೇನಿಯಾ ದೇಶ ಕಂಡುಬರುತ್ತೆ. ಹಾಗೆ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಅಂದರೆ ವಾಣಿಜ್ಯ ಬ್ಯಾಂಕ್ಗಳೇನಾಗುತ್ತೆ, ರಾಷ್ಟ್ರೀಕೃತವಾಗುತ್ತೆ. ಯಾಕೆ ಅಂತ ಕರಿತೀವಿ, ಅದನ್ನು ಕೂಡ ನೋಡಿದ್ವಿ. ರಾಷ್ಟ್ರೀಕೃತ ಆಗೋದ್ರಿಂದ ಏನು ಲಾಭ ಆಗುತ್ತೆ, ಏನು ರಾಷ್ಟ್ರೀಕರಣ ಅಂದರೆ 51%ಗಿಂತ ಜಾಸ್ತಿ ಶೇರನ್ನು ಅಂದರೆ ಅಧಿಕಾರಗಳನ್ನು ಸರ್ಕಾರದ ಅಂಡರ್ನಲ್ಲಿ ಕಂಡುಬರುತ್ತೆ. ಭಾರತ ಸರ್ಕಾರ ದಿನಾಂಕ ಗೊತ್ತಿರಲಿ, ಜುಲೈ 19 VVAMP, ಬಹಳ ಇಂಪಾರ್ಟೆಂಟ್ ಆದಂಥ ಅಂಶ. ಜುಲೈ 19, 1969ರಂದು ಜುಲೈ 19, 1969ರಂದು ರೂಪಾಯಿ 50 ಕೋಟಿಗಿಂತಲೂ ಹೆಚ್ಚು ಮೀಸಲನ್ನು ಹೊಂದಿದ್ದ 14 ಪ್ರಮುಖ ಖಾಸಗಿ ಬ್ಯಾಂಕುಗಳನ್ನು, ಅಂದರೆ ವಾಣಿಜ್ಯ ಬ್ಯಾಂಕ್ ಏನಿತ್ತು ಆ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಅಂದರೆ ಜುಲೈ 19, 1969ಕ್ಕೆ 1969 VVAMP ಎಷ್ಟು ಬ್ಯಾಂಕುಗಳನ್ನು, 14 ಬ್ಯಾಂಕುಗಳನ್ನು. ಎಷ್ಟು ಕೋಟಿ ರೂಪಾಯಿಗಿಂತ ಹೆಚ್ಚು ಮೀಸಲನ್ನು ಹೊಂದಿರಬೇಕು, 50 ಕೋಟಿಗಿಂತ ಜಾಸ್ತಿ ಮೀಸಲನ್ನು ಹೊಂದಂತಹ ಬ್ಯಾಂಕುಗಳನ್ನು ಏನು ಮಾಡ್ತಾರೆ, ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣವನ್ನು ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. 14 ಬ್ಯಾಂಕುಗಳ ಬಗ್ಗೆ ಮಾಹಿತಿ ನಮಗೆ ಗೊತ್ತಿರಬೇಕು. ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ, ಹಾಗೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಅಲಹಾಬಾದ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಗೊತ್ತಿದೆ ಅಲ್ವಾ, PNB ವಿಶೇಷಗಳು ಗೊತ್ತಿದೆ. ಲಾಲಾ ಲಜಪತ್ ರಾಯ್ರವರು ಸ್ಥಾಪನೆ ಮಾಡ್ತಾರೆ. ಪ್ರೆಸೆಂಟ್ ಅಸ್ತಿತ್ವದಲ್ಲಿರುವಂತಹ ಅತ್ಯಂತ ಪುರಾತನ ಬ್ಯಾಂಕ್ ಅಂತ ಕೂಡ ಕರಿತೀವಿ. ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್, ದೇನಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಹಾಗೆ ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್. 14 ಬ್ಯಾಂಕುಗಳೇನಿದೆ ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಯಾವಾಗ? ಜುಲೈ 19, 1969ರಲ್ಲಿ. ಎಷ್ಟು ಕೋಟಿ? 50 ಕೋಟಿಗಿಂತ 50 ಕೋಟಿಗಿಂತ ಹೆಚ್ಚು ಮೀಸಲನ್ನು ಹೊಂದಿರುವಂಥ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಈ 14 ಬ್ಯಾಂಕುಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಬ್ಯಾಂಕ್ ಯಾವುದು, ನಮಗೆ ಯಾವುದು ಅಂತ ಕೇಳಿದ್ರೆ ಗೊತ್ತಿರಲಿ. 14 ಬ್ಯಾಂಕುಗಳಲ್ಲಿ 2 ಬ್ಯಾಂಕುಗಳು ನಮಗೆ ಬಹಳ ಇಂಪಾರ್ಟೆಂಟ್ ಇದೆ. ಒಂದು ಕೆನರಾ ಬ್ಯಾಂಕ್ ಅಂತ ಕರಿತೀವಿ, ಮತ್ತೊಂದು ಸಿಂಡಿಕೇಟ್ ಬ್ಯಾಂಕ್ ಅಂತ ಕರಿತೀವಿ. ಯಾಕೆ ಈ 2 ಬ್ಯಾಂಕ್ ಅಂತ ಕೇಳಿದ್ರೆ, ಈ 2 ಬ್ಯಾಂಕ್ ಕರ್ನಾಟಕಕ್ಕೆ ಸಂಬಂಧಪಡುತ್ತೆ. ಎಕ್ಸಾಮ್ನಲ್ಲಿ ಪ್ರಶ್ನೆ ಹೀಗೆ ಕೇಳಬಹುದು,
1969ರಲ್ಲಿ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದ ಎಷ್ಟು ಬ್ಯಾಂಕುಗಳು ಒಳಗೊಂಡಿತ್ತು ಅಥವಾ ಈ ಕೆಳಗಿನ ಯಾವ ಬ್ಯಾಂಕ್ ಕಂಡು ಬರುತ್ತೆ ಅಂತ ಕೇಳಬಹುದು. ಆ ದೃಷ್ಟಿಯಿಂದ ಗೊತ್ತಿರಲಿ, ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಅಂತ ಕರಿತೀವಿ. ಇದನ್ನು 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಅದಾದ ನಂತರ ನೋಡಿ, ಪೇಪರ್ನಲ್ಲಿ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಂಬಂಧಪಟ್ಟ ಜುಲೈ 20ಕ್ಕೆ ಪೇಪರ್ನಲ್ಲಿ ಕೊಟ್ಟಂತಹ 14 ಟಾಪ್ ಬ್ಯಾಂಕ್ಸ್ ಬಗ್ಗೆ ಏನಾಗಿರುವಂಥದ್ದು ಈಗಾಗಲೇ ನ್ಯಾಷನಲೈಸ್ ಆಗಿರೋದನ್ನು ಇಲ್ಲಿ ಪೇಪರ್ನಲ್ಲಿ ಗಮನಿಸ್ಬೋದು. ಇಲ್ಲಿ 14 ಬ್ಯಾಂಕುಗಳಲ್ಲಿ ವೆರಿ ಇಂಪಾರ್ಟೆಂಟ್ ಕೆನರಾ ಬ್ಯಾಂಕ್ ಮತ್ತು ಇನ್ನೊಂದು ಸಿಂಡಿಕೇಟ್ ಬ್ಯಾಂಕ್. ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಕರ್ನಾಟಕದ ಬ್ಯಾಂಕುಗಳಾಗಿರುತ್ತೆ. ಈ ಬ್ಯಾಂಕುಗಳ ರಾಷ್ಟ್ರೀಕರಣದ ಸಂದರ್ಭದಲ್ಲಿ ವೆರಿ ಇಂಪಾರ್ಟೆಂಟ್, ಈ ಬ್ಯಾಂಕ್ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರಲ್ವ, ಆ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತ ಕೇಳಿದರೆ ಗೊತ್ತಿರಲಿ, ಶ್ರೀಮತಿ ಇಂದಿರಾ ಗಾಂಧಿರವರು ಯಾರಿರ್ತಾರೆ, ಪ್ರಧಾನಮಂತ್ರಿ ಆಗಿರ್ತಾರೆ, ಶ್ರೀಮತಿ ಇಂದಿರಾ ಗಾಂಧಿ. ಈ ದಿನವನ್ನು ಯಾವ ದಿನವನ್ನು ಅಂತ ಕೇಳಿದ್ರೆ ಜುಲೈ 19 ಅಲ್ವಾ, ಜುಲೈ 19, 1969ರಲ್ಲಿ ಈ ದಿನವನ್ನು ಜುಲೈ 19 ಏನಂತ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಬ್ಯಾಂಕುಗಳ ರಾಷ್ಟ್ರೀಕರಣ ವರ್ಷ ಅಂತ ಕರಿತೀವಿ, ಬ್ಯಾಂಕುಗಳ ರಾಷ್ಟ್ರೀಕರಣ ದಿನ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ಬ್ಯಾಂಕ್ ನ್ಯಾಷನಲೈಸ್ಡ್ ಡೇ ಅಂತ ಯಾವಾಗ ಆಚರಣೆ ಮಾಡ್ತೀವಿ, ಜುಲೈ 19ಕ್ಕೆ. ಯಾಕೆ ಅಂತ ಕೇಳಿದ್ರೆ ಗೊತ್ತಿರಲಿ, 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣವನ್ನು ಮಾಡಿದಂತಹ ಸಂದರ್ಭ. ಅದಾದ ನಂತರ ಏಪ್ರಿಲ್ 15 ಡೇಟ್ ಸಮೇತ ಕೇಳಿದ ಎಕ್ಸಾಮ್ನಲ್ಲಿ ಏಪ್ರಿಲ್ 15, 1980ರಲ್ಲಿ ಮತ್ತೊಮ್ಮೆ ಕೂಡ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಈಗ ಎಷ್ಟು ಬ್ಯಾಂಕ್ಗಳನ್ನು ಅಂತ ಕೇಳಿದ್ರೆ ಈಗ ಟೋಟಲ್ ಆಗಿಬಿಟ್ಟು 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಹಾಗಾದರೆ ಏನು ಕ್ರೈಟೀರಿಯಾ, ಮಾನದಂಡ ಏನು ಹೇಳುತ್ತೆ, ಯಾವ ಬ್ಯಾಂಕ್ 200 ಕೋಟಿಗಳಿಗಿಂತ ಹೆಚ್ಚು ಮೀಸಲು ನಿಧಿಯನ್ನು ಹೊಂದಿರುತ್ತೋ ಆ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಅದರಲ್ಲಿ 6 ಬ್ಯಾಂಕ್ಗಳು ಕಂಡುಬರುತ್ತೆ. ಭಾರತ ಸರ್ಕಾರ ಏನು ಮಾಡುತ್ತೆ, ರಾಷ್ಟ್ರೀಕರಣ ಕಂಡುಬರುತ್ತೆ. ವೆರಿ ಇಂಪಾರ್ಟೆಂಟ್. ಮೊದಲ ಬಾರಿಗೆ 14 ಬ್ಯಾಂಕ್ಗಳು ಎಷ್ಟು ಕೋಟಿಗಿಂತ ಜಾಸ್ತಿ, 50 ಕೋಟಿಗಿಂತ ಜಾಸ್ತಿಯಾಗಿ ಇರುವಂತಹ ಬ್ಯಾಂಕ್ಗಳು ಕಂಡುಬರುತ್ತೆ. ಯಾವಾಗ, ಜುಲೈ 19, 1969ರಲ್ಲಿ. ಎರಡನೇ ಬಾರಿಗೆ ಯಾವಾಗ, ಏಪ್ರಿಲ್ 15, 1980ರಲ್ಲಿ. ಎಷ್ಟು ಬ್ಯಾಂಕುಗಳು, 6 ಬ್ಯಾಂಕುಗಳು. ಎಷ್ಟು ಕೋಟಿ, 200 ಕೋಟಿಗಿಂತ ಜಾಸ್ತಿ ಬಂಡವಾಳವನ್ನು ಹೊಂದಿರುವಂಥ ಬ್ಯಾಂಕುಗಳನ್ನು ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಹಾಗಾದರೆ ಆ 6 ಬ್ಯಾಂಕುಗಳು ಯಾವುದು ಅನ್ನೋದು ನಮಗೆ ಗೊತ್ತಾಗಬೇಕು. ಒಂದು ಕಾರ್ಪೊರೇಷನ್ ಬ್ಯಾಂಕ್ ಅಂತ ಕರಿತೀವಿ, ಮತ್ತೊಂದು ವಿಜಯ ಬ್ಯಾಂಕ್ ಅಂತ ಕರಿತೀವಿ, ಆಂಧ್ರ ಬ್ಯಾಂಕ್ ಅಂತ ಕರಿತೀವಿ, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಅಂತ ಕರಿತೀವಿ, ನ್ಯೂ ಇಂಡಿಯನ್ ಬ್ಯಾಂಕ್ ಆಫ್ ಕಾಮರ್ಸ್ ಅಂತ ಕರಿತೀವಿ, ಹಾಗೆ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಅಂತ ಕರಿತೀವಿ. ಅಂದರೆ ಈ 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಈ 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣವನ್ನು ಮಾಡಿದಂಥ ಸಂದರ್ಭ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಆದಂಥ ಅಂಶ ನಮಗೆ ಯಾವುದು ಕೇಳಿದ್ರೆ ನಮಗೆ ಗೊತ್ತಿರಲಿ, ಇಲ್ಲಿ 2 ಬ್ಯಾಂಕ್ಗಳು ನಮಗೆ ಬಹಳ ಇಂಪಾರ್ಟೆಂಟ್ ಇದೆ. ಒಂದು ಕಾರ್ಪೊರೇಷನ್ ಬ್ಯಾಂಕ್ ಮತ್ತು ಮತ್ತೊಂದು ವಿಜಯ ಬ್ಯಾಂಕ್ ಅಂತ ಕರಿತೀವಿ. 1980ರಲ್ಲಿ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕದ ಎಷ್ಟು ಬ್ಯಾಂಕ್ಗಳಿತ್ತು ಕೇಳಿದರೆ 2 ಬ್ಯಾಂಕ್ಗಳಿತ್ತು. ಯಾವುದೆಲ್ಲ ಕೇಳಿದರೆ ಒಂದು ಕಾರ್ಪೊರೇಷನ್ ಬ್ಯಾಂಕ್ ಮತ್ತೊಂದು ವಿಜಯ ಬ್ಯಾಂಕ್ ಅಂತ ಕರಿತೀವಿ. ಕಾರ್ಪೊರೇಷನ್ ಬ್ಯಾಂಕ್ ಮತ್ತು ವಿಜಯ ಬ್ಯಾಂಕ್ ಅಂತ ಕರಿತೀವಿ, ಅದು ಕೂಡ ಗೊತ್ತಿರಬೇಕು. ಹಾಗೆ ಇಲ್ಲಿ ನೆಕ್ಸ್ಟನ್ನು ನೋಡೋದಾದರೆ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ, ಈ ಪ್ರಸ್ತುತ ಏನಾಗಿದೆ, ಕೆಲವೊಂದು ಬ್ಯಾಂಕುಗಳು ಮತ್ತೆ ಮರ್ಜ್ ಆಗಿರೋದನ್ನು ಗಮನಿಸ್ತೀವಿ. 2000 ಸಂಬಂಧಪಟ್ಟಾಗೆ 1980ರಲ್ಲೂ ಆಯಿತು, 1969ರಲ್ಲೂ ಆಯಿತು. ರೀಸೆಂಟ್ ಆಗಿಬಿಟ್ಟು ಕೂಡ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣವನ್ನು ಮಾಡಿದ್ದನ್ನು ಇಲ್ಲಿ ಗಮನಿಸ್ಬೋದು. ಇಲ್ಲಿ ಗಮನಿಸಿ, ಬ್ಯಾಂಕ್ ಆಫ್ ಬರೋಡಾ ಇದೆಯಲ್ವಾ, ಬ್ಯಾಂಕ್ ಆಫ್ ಬರೋಡಾ ಇವತ್ತು ಏನು ಬ್ಯಾಂಕ್ ಆಫ್ ಬರೋಡಾ ಇದೆ ಅದರಲ್ಲಿ 2 ಬ್ಯಾಂಕ್ಗಳು ಮರ್ಜ್ ಆಗಿದೆ. ಯಾವುದು ಅಂತ ಕೇಳಿದ್ರೆ ಇವತ್ತು ನಮ್ಮ ವಿಜಯ ಬ್ಯಾಂಕ್ ಏನಿತ್ತು ಇದೆಯಲ್ವಾ, ಕರ್ನಾಟಕಕ್ಕೆ ಸಂಬಂಧಪಟ್ಟ ವಿಜಯ ಬ್ಯಾಂಕ್, ಆ ಬ್ಯಾಂಕು ಮತ್ತು ದೇನಾ ಬ್ಯಾಂಕ್ 2 ಬ್ಯಾಂಕು ಮರ್ಜ್ ಆಗಿದೆ. ಯಾವುದರೊಂದಿಗೆ, BOB ಬ್ಯಾಂಕ್ ಆಫ್ ಬರೋಡಾ ಅಂತ ಕರಿತೀವಿ. ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಏನಿದೆ ಆ ಬ್ಯಾಂಕ್ ಕೆನರಾ ಬ್ಯಾಂಕ್ನೊಂದಿಗೆ ಮರ್ಜ್ ಆಗಿದೆ. ಸಿಂಡಿಕೇಟ್ ಬ್ಯಾಂಕ್ ನಮ್ಮ ಬ್ಯಾಂಕ್ ಏನಿದೆ ಅದು ಕೆನರಾ ಬ್ಯಾಂಕ್ನೊಂದಿಗೆ ಮರ್ಜ್ ಆಗಿದೆ. ಹಾಗೆ ಕಾರ್ಪೊರೇಷನ್ ಬ್ಯಾಂಕ್ ಮತ್ತು ಆಂಧ್ರ ಬ್ಯಾಂಕ್ ಏನಿದೆ ಇವುಗಳು 2 ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ಮರ್ಜ್ ಆಗಿರೋದನ್ನು ಗಮನಿಸ್ಬೋದು. ಈ 2 ಬ್ಯಾಂಕ್ಗಳು ಮರ್ಜ್ ಆಗಿದೆ. ಇವತ್ತಿನ ದಿನ ಪ್ರೆಸೆಂಟ್ ಇರುವಂಥದ್ದು ಇವತ್ತು ವಿಜಯ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕಂಡು ಬರುತ್ತೆ. ಸಿಂಡಿಕೇಟ್ ಬ್ಯಾಂಕು ಕೆನರಾ ಬ್ಯಾಂಕ್ನೊಂದಿಗೆ ಮರ್ಜ್ ಆಗಿರೋದನ್ನು ಇಲ್ಲಿ ಗಮನಿಸ್ಬೋದು. 1980ರಲ್ಲಿ ಒಟ್ಟು ರಾಷ್ಟ್ರೀಕೃತ ಬ್ಯಾಂಕುಗಳ ಸಂಖ್ಯೆ 20 ಆಗಿತ್ತು. ಅಂದರೆ 14 + 6 ಆಗಿತ್ತು, 20ಕ್ಕೆ ಬಂದು ತಲುಪತ್ತೆ.
ಅದಾದ ನಂತರ 1993ರಲ್ಲಿ ನ್ಯೂ ಇಂಡಿಯನ್ ಬ್ಯಾಂಕ್ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕನ್ನು ಮರ್ಜನ್ನು ಮಾಡ್ತಾರೆ. ಇದರಿಂದ ರಾಷ್ಟ್ರೀಕೃತ ಬ್ಯಾಂಕ್ ಅದಾದಮೇಲೆ ಟೋಟಲ್ ಬ್ಯಾಂಕ್ಗಳು 19ಕ್ಕೆ ಬಂದು ತಲುಪುತ್ತೆ. ಅದಾದಮೇಲೆ ಮತ್ತೆ ಕೂಡ ಮರ್ಜನ್ನು ಮಾಡ್ತಾರೆ. ಟೋಟಲ್ ಪ್ರೆಸೆಂಟ್ ಎಷ್ಟು ಬ್ಯಾಂಕುಗಳು ರಾಷ್ಟ್ರೀಕೃತ ಬ್ಯಾಂಕ್ ಅಂತ ಕರೀತಾರೆ ಅಂತ ಕೇಳ್ತಾರೆ. ಗೊತ್ತಿರಲಿ, ಇಲ್ಲಿ ಪ್ರೆಸೆಂಟ್ ಇರುವಂಥದ್ದು 12 ಬ್ಯಾಂಕುಗಳು ಮಾತ್ರ ಕಂಡುಬರುತ್ತೆ. ಭಾರತದಲ್ಲಿ, ನಮ್ಮ ದೇಶದಲ್ಲಿ ಒಟ್ಟು ರಾಷ್ಟ್ರೀಕೃತ ಬ್ಯಾಂಕುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. 12 ಬ್ಯಾಂಕ್ಗಳು ಪ್ರೆಸೆಂಟ್ ಇರುವಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಂತ ಗುರುತಿಸ್ತೀವಿ. ನೋಡಿ, ಈ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ಇದನ್ನು ಗುರುತಿಸ್ತೀವಿ ಗಳಿಗೆ ಸಂಬಂಧಪಟ್ಟಾಗೆ. ಅದರಲ್ಲೂ ಕೂಡ ನಮ್ಮ ವಿಜಯ ಬ್ಯಾಂಕ್ ಆಗಿರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಆಗಿರ್ಬೋದು, ಇವುಗಳು ಕೂಡ ಮರ್ಜ್ ಆಗಿರೋದನ್ನು ಗಮನಿಸ್ಬೋದು. ಈ ಬ್ಯಾಂಕುಗಳ ವಿಲೀನೀಕರಣದಿಂದ ಏನು ಲಾಭ ಸಿಗುತ್ತೆ, ಏನು ಲಾಭ ಆಗುತ್ತೆ, ಬ್ಯಾಂಕ್ಗಳು ಮರ್ಜ್ ಆಗೋದ್ರಿಂದ ಏನು ಲಾಭ ಅನ್ನೋದನ್ನು ನೋಡೋದಾದರೆ, ಬ್ಯಾಂಕುಗಳು ವಿಲೀನೀಕರಣದಿಂದ ಬೃಹತ್ ಗಾತ್ರದ ಬ್ಯಾಂಕುಗಳಾಗಿ ರೂಪುಗೊಳ್ಳುತ್ತೆ. ಸಣ್ಣ ಸಣ್ಣ ಬ್ಯಾಂಕ್ ಇತ್ತಲ್ವ, ಆ ಬ್ಯಾಂಕ್ಗಳು ಬಹಳ ದೊಡ್ಡ ಬ್ಯಾಂಕ್ ಆಗಿ ಈಗೇನಾಗುತ್ತೆ, ರೂಪುಗೊಳ್ಳುತ್ತೆ. ಹೊಸ ಆವಿಷ್ಕಾರಗಳು ಮೂಲಕ ಜಾಗತಿಕ ಬ್ಯಾಂಕುಗಳಾಗಿ ರೂಪುಗೊಳ್ಳುತ್ತೆ. ಅಂದರೆ ಹೊಸ ಹೊಸ ರೂಪಗಳು ಅವುಗಳನ್ನು ಪಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಬ್ಯಾಂಕುಗಳು ಜಾಗತಿಕ ಬ್ಯಾಂಕುಗಳಾಗಿ ರೂಪುಗೊಳ್ಳುತ್ತೆ. ಪ್ರಾದೇಶಿಕವಾಗಿ ಕೇಂದ್ರೀಕೃತವಾಗಿರುವ ಬ್ಯಾಂಕುಗಳು ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಲು ಸಹಾಯವನ್ನು ಮಾಡುತ್ತೆ. ಈಗಾಗಲೇ ಈ ಸಣ್ಣ ಬ್ಯಾಂಕ್ಗಳು ಏನಾಗಿತ್ತು, ಪ್ರಾದೇಶಿಕ ಮಟ್ಟದಲ್ಲಿ ಮಾತ್ರ ಇತ್ತು, ಗುರುತಿಸ್ತಿತ್ತು. ಫಾರ್ ಎಕ್ಸಾಂಪಲ್ ವಿಜಯ ಬ್ಯಾಂಕ್ ಆಗಿರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಆಗಿರ್ಬೋದು, ಇವುಗಳೆಲ್ಲ ನಮ್ಮ ಭಾಗದಲ್ಲಿ ಮಾತ್ರ ಗುರುತಿಸ್ತಿತ್ತು. ಈಗೇನಾಗ್ತಿದೆ, ಈ ಬ್ಯಾಂಕ್ಗಳು ತಮ್ಮ ವ್ಯಾಪ್ತಿಯನ್ನು ಭಾಳ ದೂರ ವಿಸ್ತರಿಸ್ತಾ ಹೋಗ್ತಿರೋದನ್ನು ಗಮನಿಸ್ಬೋದು. ದಕ್ಷತೆ ಮತ್ತು ಲಾಭದಾಯಕವನ್ನು ಹೆಚ್ಚಿಸಬಹುದು. ಈಗ ಮತ್ತೆ ಏನಾಗುತ್ತೆ, ಲಾಭವನ್ನು ಜಾಸ್ತಿಯನ್ನು ಜೊತೆಗೆ ದಕ್ಷತೆಗಳನ್ನು ಕೂಡ ಜಾಸ್ತಿ ಆಗಿರೋದನ್ನು, ಎಫಿಷಿಯನ್ಸಿಯನ್ನು ಜಾಸ್ತಿ ಇರೋದನ್ನು ನೋಡ್ಬೋದು. ಭಾರತೀಯ ಬ್ಯಾಂಕುಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಮಾನ್ಯತೆಯನ್ನು ಪಡೆಯಲು ಸಾಧ್ಯವಾಗುತ್ತೆ. ನಮ್ಮ ಬ್ಯಾಂಕ್ಗಳು ವಿದೇಶದ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಗ್ಲೋಬಲಿ ನಾವೇನು ಮಾಡ್ಬೋದು, ಕಾಂಪಿಟೇಷನನ್ನು ಮಾಡ್ಬೋದು. ಗ್ರಾಹಕರಿಗೆ ಉತ್ತಮವಾದಂಥ ಸೇವೆಗಳನ್ನು ಒದಗಿಸ್ಬೋದು. ಬೇರೆ ಬೇರೆ ಥರದ ಹೊಸ ಥರದ ಸ್ಕೀಮ್ಸ್ಗಳನ್ನು ಕೊಡ್ಬೋದು. ಹೆಚ್ಚು ಶಾಖೆಗಳು ಮತ್ತು ತಾಂತ್ರಿಕ ವ್ಯವಸ್ಥೆಯನ್ನು ನೀಡಬಹುದು. ತುಂಬ ಜಾಸ್ತಿ ಶಾಖೆ ಇರೋದರಿಂದ ಏನು ಮಾಡ್ಬೋದು, ಎಲ್ರಿಗೂ ಬ್ಯಾಂಕ್ನಲ್ಲಿ ಸೇರ್ಪಡೆಗೊಳ್ಳೋದನ್ನು ಮಾಡಬಹುದು. ಅದು ಜೊತೆಗೆ ವೆರಿ ಇಂಪಾರ್ಟೆಂಟ್ ಆದಂಥ ಮತ್ತೊಂದು ಅಂಶ, ಇವುಗಳು ಬ್ಯಾಂಕ್ ಸಂಬಂಧಪಟ್ಟಾಗ ವಿಲೀನವಾಗಿರೋದು. ಅದರಿಂದ ಅಡ್ವಾಂಟೇಜಸನ್ನು ಕೂಡ ನೋಡ್ತಾ ಬಂದ್ವಿ. ಇಲ್ಲಿ ಗೊತ್ತಿರಲಿ, ಕರ್ನಾಟಕದ ಬ್ಯಾಂಕ್ ಅಂತ ಕರಿತೀವಿ. ಕರ್ನಾಟಕ ಸಂಬಂಧಪಟ್ಟಾಗೆ ಬ್ಯಾಂಕ್ಗಳನ್ನು ಗುರುತಿಸೋದಾದರೆ, ನಮ್ಮಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಒಂದು ಭಾಳ ವಿಶೇಷ ಇದೆ. ಏನು ವಿಶೇಷ ಇದೆ ಅಂತ ಕೇಳಿದ್ರೆ ಗೊತ್ತಿರಲಿ, ನಮಗೆ ಸಂಬಂಧಪಟ್ಟಾಗೆ ಈ ಬ್ಯಾಂಕುಗಳ ಸಂಬಂಧಪಟ್ಟಾಗೆ ತೊಟ್ಟಿಲು ಅಂದರೆ ನಮ್ಮ ದೇಶದ ಭಾರತಕ್ಕೆ ಸಂಬಂಧಪಟ್ಟಾಗೆ ಬ್ಯಾಂಕುಗಳ ತೊಟ್ಟಿಲು, ಕ್ರೆಡಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾವುದನ್ನು ಕರಿತೀವಿ ಗೊತ್ತಾ, ನಮ್ಮ ಕರ್ನಾಟಕವನ್ನು ಬ್ಯಾಂಕುಗಳ ತೊಟ್ಟಿಲು ಅಂತ ಗುರುತಿಸ್ತೀವಿ. ಅಂದರೆ ಬ್ಯಾಂಕುಗಳು ತೊಟ್ಟಿಲು ಅಂದರೆ ನಮ್ಮಲ್ಲೇ ಈ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಾಗೆ ಪರಿಕಲ್ಪನೆಗಳು ವಿಶೇಷವಾಗಿಬಿಟ್ಟು ನೋಡೋದಾದರೆ, ಅದರಲ್ಲೂ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಈ ಹಿಂದೆ ಕೆಲವೊಂದು ಅಂಶಗಳನ್ನು ನೋಡೋದಾದರೆ ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು. ಈಗ ನಮ್ಮ DSRT ಬುಕ್ನಲ್ಲಿ ಈ ಅಂಶಗಳನ್ನು ಕೂಡ ಏನು ಮಾಡಿದ್ದಾರೆ, ಆ್ಯಡ್ ಮಾಡಿದ್ದಾರೆ. ಭಾರತದ ಬ್ಯಾಂಕುಗಳ ತೊಟ್ಟಿಲು ಅಂತ ಹೇಳ್ಬಿಟ್ಟು ಯಾವುದನ್ನು ಕರಿತೀವಿ, ಯಾವ ಜಿಲ್ಲೆಯನ್ನು ಕರಿತೀವಿ ಅಂತ ಕೇಳಿದ್ರೆ, ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯನ್ನು ಕರಿತೀವಿ. ಯಾಕೆ ಇದನ್ನು ಕರಿಬೇಕು ಅಂಶಗಳನ್ನು ನೋಡಿದರೆ, ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಿರಲಿ, ಭಾರತದ ಬ್ಯಾಂಕಿಂಗ್ನ ತೊಟ್ಟಿಲು ಅಂತ ಹೇಳ್ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ, ಕ್ರೆಡಲ್ ಆಫ್ ಇಂಡಿಯನ್ ಬ್ಯಾಂಕಿಂಗ್ ಅಂತ ಯಾವುದನ್ನು ಕರಿತೀವಿ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಗೊತ್ತಿರಲಿ, ಮತ್ತು ಉಡುಪಿ ಅನ್ನೋದನ್ನು ತಿಳ್ಕೊಳ್ಬೇಕು. ಕರ್ನಾಟಕದ ಮೊದಲ ಬ್ಯಾಂಕ್, ಭಾರತದ ಮೊದಲ ಬ್ಯಾಂಕನ್ನು ನೋಡಿದ್ವಿ. ಕರ್ನಾಟಕದ ಮೊದಲ ಬ್ಯಾಂಕನ್ನು ರೀಸೆಂಟ್ ಆಗಿಬಿಟ್ಟು ನಿಮ್ಮ CTIನಲ್ಲಿ ಕೇಳಿದ್ದಾರೆ. ಕರ್ನಾಟಕದ ಮೊದಲ ಬ್ಯಾಂಕ್ ಅಂತ ಯಾವುದನ್ನು ಕರಿತೀವಿ ಅಂದರೆ ಚಿತ್ರದುರ್ಗದಲ್ಲಿ ಪ್ರಾರಂಭವಾಗುತ್ತೆ. ಚಿತ್ರದುರ್ಗ ಜಿಲ್ಲೆ ಇದೆಯಲ್ವಾ, ಅಲ್ಲಿ ಪ್ರಾರಂಭವಾಗುತ್ತೆ. ಏನಂತ ಪ್ರಾರಂಭ ಆಗುತ್ತೆ, ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್ ಕರ್ನಾಟಕ ಅನ್ನೋದನ್ನು ಏನಾಗುತ್ತೆ, ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್ ಅನ್ನೋ ಹೆಸರಿನಲ್ಲಿ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಮೊಟ್ಟ ಮೊದಲವಾಗಿ ನೋಂದಾಯಿತ ಬ್ಯಾಂಕ್ ಆಗುತ್ತೆ 1870 ಇಸ್ವಿಯಲ್ಲಿ ಭಾರತದಲ್ಲಿ ನಮ್ಮ ರಾಜ್ಯದಲ್ಲಿ ಚಿತ್ರದುರ್ಗ ಏನಾಗಿರುತ್ತೆ, ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್ ಅನ್ನೋ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರೋದನ್ನು ಗಮನಿಸಬಹುದು. ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು, ಇವತ್ತಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಏನಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೈಸೂರನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ, ನಾಲ್ವಡಿ ಕೃಷ್ಣರಾಜ
ಒಡೆಯರ್ ಇವರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ದ ಬ್ಯಾಂಕ್ ಆಫ್ ಮೈಸೂರು ಲಿಮಿಟೆಡ್ ಎಂಬ ಹೆಸರಿನೊಂದಿಗೆ 1913ರಲ್ಲಿ 1913 ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. 1913ರಲ್ಲಿ ಅಕ್ಟೋಬರ್ 2ರಂದು ಈ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಹಿಂದೊಮ್ಮೆ ಎಕ್ಸಾಮ್ನಲ್ಲಿ ಪ್ರಶ್ನೆ ಹೇಗೆ ಕೇಳಿದ್ದಾರೆ ಅಂತ ಕೇಳಿದ್ರೆ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಈ ಕೆಳಗಿನ ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದರೆ ಗೊತ್ತಿರಲಿ, ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗುತ್ತೆ. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರ ಕಾಲದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಬ್ಯಾಂಕ್ ಆಫ್ ಮೈಸೂರು ಲಿಮಿಟೆಡ್ ಅನ್ನೋ ಒಂದು ಬ್ಯಾಂಕ್ ಹೆಸರಿನಲ್ಲಿ ಇದನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. 1960ರಲ್ಲಿ SBIನ ಸಹವರ್ತಿ ಬ್ಯಾಂಕ್ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಎಂದು ಏನು ಮಾಡ್ತಾರೆ, ಮರುನಾಮಕರಣವನ್ನು ಮಾಡ್ತಾರೆ. ಹಾಗೆ ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಪ್ರಾಯೋಜಕತ್ವದಲ್ಲಿ ಸ್ಪಾನ್ಸರ್ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಸ್ಪಾನ್ಸರ್ನಲ್ಲಿ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮತ್ತು ಕಲ್ಪತರು ಬ್ಯಾಂಕ್ ಕಾರ್ಯನಿರ್ವಹಿಸ್ತಿತ್ತು. ಎಕ್ಸಾಮ್ನಲ್ಲಿ ಕೇಳ್ತಾರೆ, ಕಾವೇರಿ ಗ್ರಾಮೀಣ ಬ್ಯಾಂಕ್ ಮತ್ತು ಕಲ್ಪತರು ಬ್ಯಾಂಕ್ ಇತ್ತಲ್ವಾ, ಅದಕ್ಕೆ ಯಾರು ಸ್ಪಾನ್ಸರ್ ಇದ್ರು ಅಂತ ಕೇಳಿದ್ರೆ SBM ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತು. ಈ ಎರಡೂ ಬ್ಯಾಂಕುಗಳನ್ನು ಮರ್ಜನ ಮಾಡ್ತಾರೆ. ಅದಾದ ನಂತರ ಇದಕ್ಕೊಂದು ಹೆಸರನ್ನು ಕೊಡುವಂಥದ್ದು ಕಾವೇರಿ ಗ್ರಾಮೀಣ ಬ್ಯಾಂಕ್ ಅಂತ ಕರೀತಾರೆ. ಕಲ್ಪತರು ಮತ್ತು ಕಾವೇರಿ ಬ್ಯಾಂಕನ್ನು ಮರ್ಜ್ ಮಾಡಿಬಿಟ್ಟು ಕಾವೇರಿ ಬ್ಯಾಂಕ್ ಅಂತಲೇ ಕರೀತಾರೆ. ಪ್ರೆಸೆಂಟ್ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರೆಲ್ಲ ಮರ್ಜ್ ಆಗಿರುವಂಥದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರಾಯೋಜಕತ್ವ ಅಂದರೆ ಇದನ್ನು ಸ್ಪಾನ್ಸರನ್ನು ಮಾಡ್ತಿರುವಂಥದ್ದು ಯಾವುದು ಕೇಳಿದ್ರೆ SBI ಬ್ಯಾಂಕ್ ಏನು ಮಾಡುತ್ತೆ, ಸ್ಪಾನ್ಸರನ್ನು ಮಾಡ್ತಿರುವಂಥದ್ದನ್ನು ಗಮನಿಸ್ಬೋದು. ಹಾಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಇಂಪಾರ್ಟೆಂಟ್ ಆದಂಥ ಅಂಶವನ್ನು ನೋಡೋದಾದರೆ ನೋಡಿ, ಈ ಕೆನರಾ ಬ್ಯಾಂಕ್ ಏನಿದೆ, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಕೆನರಾ ಬ್ಯಾಂಕ್ ಇದೆ. ಇದು ಸ್ಥಾಪನೆ ಆದಂಥ ವರ್ಷ 1906. ವೆರಿ ಇಂಪಾರ್ಟೆಂಟ್. ಈ ಎಲ್ಲ ಅಂಶಗಳ ಮೇಲೆ ಕ್ವಶನ್ ಆಗಿದೆ. ಆ ದೃಷ್ಟಿಯಿಂದ ಗೊತ್ತಿರಲಿ, ಕೆನರಾ ಬ್ಯಾಂಕ್ ಏನಿದೆ ಸ್ಥಾಪನೆ ಆಗಿದ್ದು 1906ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಹೆಡ್ ಆಫೀಸ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಬೆಂಗಳೂರಿನಲ್ಲಿ ಕಂಡು ಬರುತ್ತೆ ಕೆನರಾ ಬ್ಯಾಂಕ್ನ. ಇದರ ಸ್ಥಾಪಕರು ಯಾರು ಅಂತ ಕೇಳಿದರೆ, ಈ ಹಿಂದೆ ನಿಮ್ಮ PSI ಎಕ್ಸಾಮ್ನಲ್ಲಿ ಕೇಳಿದರೆ ಅಮ್ಮಂಬಾಲ್ ಸುಬ್ಬರಾವ್ ಪೈ ಅಂತ ಕರಿತೀವಿ. ಅಮ್ಮಂಬಾಲ್ ಸುಬ್ಬರಾವ್ ಪೈ ಇದರ ಕೆನರಾ ಬ್ಯಾಂಕ್ನ ಸ್ಥಾಪಕರು ಅಂತ ಕರಿತೀವಿ. ಹಾಗೆ ಕಾರ್ಪೊರೇಷನ್ ಬ್ಯಾಂಕ್ ಏನಿದೆ, ಈ ಬ್ಯಾಂಕ್ ಕೂಡ 1906ರಲ್ಲೇ ಸ್ಥಾಪನೆ ಆಗುತ್ತೆ. ಈ ಬ್ಯಾಂಕ್ನ ಹೆಡ್ ಆಫೀಸ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಕಾರ್ಪೊರೇಷನ್ ಬ್ಯಾಂಕ್ನ ಸ್ಥಾಪಕರು ಫೌಂಡರ್ ಯಾರು ಅಂತ ಕೇಳಿದರೆ ಅಬ್ದುಲ್ಲಾ ಹಾಜಿ ಕಾಸಿಂ ಸಾಹೇಬ್ ಬಹದ್ದೂರ್ ಅಂತ ಕರಿತೀವಿ. ಈ ಕಾರ್ಪೊರೇಷನ್ ಬ್ಯಾಂಕ್ನ ಸ್ಥಾಪಕರು ಅಂತ ಕರಿತೀವಿ. ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಈಗಾಗಲೇ ನೋಡಿದ್ದೀವಿ, 1913ರಲ್ಲಿ ಈ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಈ ಬ್ಯಾಂಕ್ನ ಹೆಡ್ ಆಫೀಸ್ ಎಲ್ಲಿದೆ ಕೇಳಿದರೆ ಬೆಂಗಳೂರಿನಲ್ಲಿದೆ. ಈ ಬ್ಯಾಂಕ್ನ ಸ್ಥಾಪಕರು ಯಾರು ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಕರಿತೀವಿ. ಕರ್ನಾಟಕ ಬ್ಯಾಂಕ್ ಏನಿದೆ 1924ರಲ್ಲಿ ಈ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಇದರ ಹೆಡ್ ಆಫೀಸ್ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮಂಗಳೂರಿನಲ್ಲಿ ಕಂಡು ಬರುತ್ತೆ. ಇದರ ಫೌಂಡರ್ ಯಾರು ಕೇಳಿದರೆ BR ವ್ಯಾಸರಾಯ್ ಆಚಾರ್ ಅಂತ ಕರಿತೀವಿ. BR ವ್ಯಾಸರಾಯ್ ಆಚಾರ್. ಹಾಗೆ ಸಿಂಡಿಕೇಟ್ ಬ್ಯಾಂಕ್ ಏನಿದೆ, ಇದು 1925ರಲ್ಲಿ ಸ್ಥಾಪನೆ ಆಗಿರುತ್ತೆ. ಈ ಬ್ಯಾಂಕ್ನ ಹೆಡ್ ಆಫೀಸ್ ಮಣಿಪಾಲದಲ್ಲಿ ಕಂಡು ಬರುತ್ತೆ. ಯಾರು ಈ ಬ್ಯಾಂಕ್ನ ಸ್ಥಾಪಕರು ಅಂತ ಕೇಳಿದರೆ, ಮಣಿಪಾಲ ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಇದು TMA ಪೈ ಅಂತ ಕರಿತೀವಿ. ವಿಜಯ ಬ್ಯಾಂಕ್ ಅಂತ ಏನಿದೆ, ಆ ಬ್ಯಾಂಕ್ ಸ್ಥಾಪನೆ ಆಗಿದ್ದು 1931ರಲ್ಲಿ ಸ್ಥಾಪನೆ ಆಗುತ್ತೆ. ಈ ಬ್ಯಾಂಕಿಗೆ ಸಂಬಂಧಪಟ್ಟಾಗೆ ಇದರ ಹೆಡ್ ಆಫೀಸ್ ಬೆಂಗಳೂರಿನಲ್ಲಿ ಕಂಡು ಬರುತ್ತೆ. ಇದರ ಸ್ಥಾಪಕರು ಅತ್ತಾವರ್ ಬಾಲಕೃಷ್ಣ ಶೆಟ್ಟಿ ಅಂತ ಕರಿತೀವಿ. ಹಾಗೆ ING ವೈಶ್ಯ ಬ್ಯಾಂಕ್ ಅಂತ ಕರಿತೀವಿ. 2002ರಲ್ಲಿ ಈ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಈ ಬ್ಯಾಂಕ್ನ ಹೆಡ್ ಆಫೀಸ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಗೊತ್ತಿರಲಿ, ಇದರ ಹೆಡ್ ಆಫೀಸ್ ಇಲ್ಲಿ ಬೆಂಗಳೂರಿನಲ್ಲಿ ಕಂಡು ಬರುತ್ತೆ. ಇವುಗಳು ಬ್ಯಾಂಕಿಗೆ ಸಂಬಂಧಪಟ್ಟಾಗೆ ಕರ್ನಾಟಕದ ಬ್ಯಾಂಕ್ ಆಗಿರ್ಬೋದು, ದೇಶದ ಬ್ಯಾಂಕ್ ಆಗಿರ್ಬೋದು, ಇವುಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಇನ್ನು ಬ್ಯಾಂಕಿಗೆ ಸಂಬಂಧಪಟ್ಟಾಗೆ ವಿಶೇಷವಾಗಿಬಿಟ್ಟು RBIನ ಸಂಬಂಧಪಟ್ಟಾಗೆ ಹಲವು ವಿಷಯಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.